ನಮಸ್ಕಾರ ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ನಾಗರಾಜು. ಶ್ರಾವಣ ಮಾಸ ಶುರುವಾಯಿತು, ಹಬ್ಬಗಳಂತೂ ಸಾಲಾಗಿ ಬರೋಕ್ಕೆ ಶುರುವಾಗ್ತಿದೆ. ಈಗಾಗಲೇ ಅದಕ್ಕೆಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಇವತ್ತು ಸ್ಪೆಷಲ್ ಆಗಿ ಆಗಸ್ಟ್ 7ನೇ ತಾರೀಕು ಗುಡ್ ನ್ಯೂಸ್ ಏನಪ್ಪ ಅಂದರೆ ಎಲ್ಲ ಕಡೆ ರಕ್ಷಾಬಂಧನದ ಸೆಲೆಬ್ರೇಷನ್ ನಡೀತಾ ಇದೆ. ಭ್ರಾತೃತ್ವದ ಸಂಕೇತವಾಗಿ ತಂಗಿ ಅಣ್ಣನ ಕೈಗೆ ರಾಖಿ ಕಟ್ಟೋದು, ನನ್ನನ್ನು ಸುರಕ್ಷೆ ಮಾಡಬೇಕು ಅಂತ, ಜೊತೆಗೆ ಅಣ್ಣ ತಂಗಿಗೂ ಕೂಡ ಪ್ರಾಮಿಸ್ ಮಾಡೋದು, ಇದು ಒಂದು ಕಡೆ ಖುಷಿ ವಿಚಾರ. ಮಗದೊಂದು ಕಡೆ ಇವತ್ತು ಹಯಗ್ರೀವ ಜಯಂತಿ, ವಿಷ್ಣುವಿನ ಅವತಾರ. ಹಯ ಅಂದರೆ ಗೊತ್ತಿರೋ ಹಾಗೆ ಕುದುರೆ, ಜ್ಞಾನ ಅಂತ ಕರಿತೀವಿ. ಗ್ರೀವ ಅಂದರೆ ಕಂಠಕ್ಕೂ ಹೋಲಿಸ್ತಾರೆ, ತಲೆಯನ್ನು ಕೂಡ ಕರೀತಾರೆ. ಹಾಗಾಗಿ ತಲೆಯಲ್ಲಿ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುವಂಥ ದಿನ ಅಂದರೆ ಅದು ಹಯಗ್ರೀವ ಜಯಂತಿ. ಇವತ್ತು ಎರಡೂ ಗುಡ್ಡೆ ಹಂಗೆ ನೋಡೋಕ್ಕೋದ್ರೆ. ಮೂರನೇದೇನಪ್ಪ ಅಂದರೆ ಇವತ್ತು ಚಂದ್ರಗ್ರಹಣ. ಗ್ರಹಣ ಅಂದ್ರೇ ನಂಬರ್ 1 ಹಿಡ್ಕೊಳ್ಳೋದು ಅಂತ ನಮ್ಗೆ ಯಾವಾಗಲೂ ಭಯನೇ ಅದು. ಅದರಲ್ಲೂ ಖಂಡಗ್ರಾಸ ಗ್ರಹಣ ಅಂದ ತಕ್ಷಣ ಹೆಸರು ಕೇಳೋದಕ್ಕೆ ಒಂದು ಭಯ ಹುಟ್ಟಿಸುತ್ತೆ. ಹಾಗಾದರೆ ಇವತ್ತು ಏನಾಗಬಹುದು ಅನ್ನೋ ಒಂದು ಆತಂಕ ಕೂಡ ಇದೆ. ಒಂದಷ್ಟು ರಾಶಿ ನಕ್ಷತ್ರಗಳು, ಅಫ್ಕೋರ್ಸ್ ಅದ್ರಲ್ಲಿ ನಾವು ಹುಟ್ಟಿದ್ದೀವಿ ಕೂಡ, ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀವಿ. ಏನಾದರೂ ತೊಂದರೆ ಆಗಿಬಿಡುತ್ತಾ? ಗ್ರಹಣ ಅಂದರೆ ನಿಜವಾಗ್ಲೂ ಪ್ರಾಬ್ಲಮ್ಮ? ಎಲ್ಲವೂ ಕೂಡ ಇವತ್ತಿನ ಜಿಂದಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳುತ್ತೆ. ಮಿಸ್ ಮಾಡಬೇಡಿ. ಈ 1 ಗಂಟೆ 15 ನಿಮಿಷ ಇವತ್ತಿನ ಜಿಂದಗಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಗ್ರಹಣ ಗಂಡಾಂತರ. ಖಂಡಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಜನಜೀವನ ಮೇಲೆ ಯಾವ ಪರಿಣಾಮ ಬೀರಲಿದೆ ಈ ವಿದ್ಯಮಾನ? ಖಂಡಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಅಂದ್ರೆ ಸಾಕಷ್ಟು ಜನರಲ್ಲಿ ಏನೋ ಒಂಥರದ ಭಯ. ಇಡೀ ಗ್ರಹ ಮಂಡಲದಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನ ಪೀಡಿತ ಗ್ರಹಗಳೆಂದೇ ಕರೆಯಲಾಗುತ್ತೆ. ಅಂತಹ ಪೀಡಿತ ಕೇತು ಗ್ರಹ ಚಂದ್ರನನ್ನ ಆವರಿಸ್ತಾ ಇರೋದ್ರಿಂದ ಯಾವ ಪರಿಣಾಮ ಬೀರುತ್ತೆ ಅನ್ನೋ ಆತಂಕ ಸಾಮಾನ್ಯವಾಗಿ ಜನರಲ್ಲಿ ಮೂಡುತ್ತೆ. ಗ್ರಹಣದ ವಿದ್ಯಮಾನಗಳು ವಿಜ್ಞಾನಿಗಳಿಗೆ ಹೊಸ ಮಾಹಿತಿಯನ್ನ ಕೊಡುತ್ತವೆ. ಇದರ ಜೊತೆಗೆ ಜನಜೀವನದ ಮೇಲೆ ಗ್ರಹಣದ ಪ್ರಭಾವ ಪರಿಣಾಮ ಬೀರುತ್ತೆ ಅನ್ನೋದು ಸಾಕಷ್ಟು ಜನರಲ್ಲಿ. ಈ ಕೇತುಗ್ರಹದ ಪ್ರಭಾವ ಭೂಮಂಡಲದ ಮೇಲೆ ಬೀರುತ್ತೆ ಅನ್ನೋದು ವಿಜ್ಞಾನಿಗಳ ಸಂಶೋಧನೆಯಿಂದ ದೃಢಪಟ್ಟಿದೆ. ಅಲ್ಲದೆ ಪುರಾಣಗಳಲ್ಲಿ ಗ್ರಹಣದ ಬಗೆಗಿನ ಅನೇಕ ನಂಬಿಕೆಗಳನ್ನ ಉಲ್ಲೇಖ ಮಾಡಿರೋದ್ರಿಂದ ನಾವು ಅನೇಕ ಗ್ರಂಥಗಳಲ್ಲಿ ಕಾಣ್ತೀವಿ. ಗ್ರಹಣಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನ ಸಂಸ್ಕೃತಿಗಳಲ್ಲಿರುವ ಪುರಾಣ ಮತ್ತು ನಂಬಿಕೆಗಳು ಸ್ವಾರಸ್ಯಕರವಾಗಿದೆ. ಗ್ರಹಣ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವುದೇ ಜೀವ ಅಥವಾ ನಿರ್ಜೀವ ವಸ್ತುಗಳನ್ನ ಮುರಿಯೋದಾಗ್ಲಿ, ಪದಾರ್ಥಗಳನ್ನ ತಿನ್ನೋದಾಗ್ಲಿ, ಕತ್ತರಿಸೋದಾಗ್ಲಿ, ಸೂಜಿಯಿಂದ ಬಟ್ಟೆಗಳನ್ನ ಹೊಲಿಯೋದಾಗ್ಲಿ ಮಾಡಬಾರದು. ಯಾಕಂದ್ರೆ ಸೂರ್ಯ ಚಂದ್ರ ಗ್ರಹಣಗಳು ಗರ್ಭಸ್ಥ ಶಿಶುವಿನ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಈ ಅವಧಿಯಲ್ಲಿ ಅಂಥ ಸ್ತ್ರೀಯರನ್ನ ಜಾಗರೂಕತೆಯಿಂದ ನೋಡ್ಕೋತಾರೆ. ಗ್ರಹಣ ಕಾಲಾವಧಿಯಲ್ಲಿ ಸಾಮಾನ್ಯವಾಗಿ ಯಾರು ಊಟ ಅಥವಾ ಇತ್ಯಾದಿ ಕೆಲಸಗಳನ್ನ ಮಾಡಬಾರದು. ಸೂರ್ಯ ಚಂದ್ರನನ್ನ ಒಂದು ವಿಷಸರ್ಪ ನುಂಗುವ ಈ ಅವಧಿಯಲ್ಲಿ ಏನನ್ನೂ ಸೇವನೆ ಮಾಡಬಾರದು ಅನ್ನೋ ಭೀತಿ ಜನರಲ್ಲಿ ಅಡಗಿದೆ. ಖಂಡಗ್ರಾಸ ಚಂದ್ರಗ್ರಹಣದ ಬಗ್ಗೆ ಜನಸಾಮಾನ್ಯರಲ್ಲಿ ಅನೇಕ ಆತಂಕಗಳನ್ನು ಮೂಡಿಸಿದೆ. ಯಾವ ಸಮಯದಲ್ಲಿ ಶುರುವಾಗಿ ಅಂತ್ಯವಾಗುತ್ತೆ ಖಂಡಗ್ರಾಸ ಚಂದ್ರಗ್ರಹಣ? ಯಾವ್ಯಾವ ಪ್ರದೇಶಗಳ ಮೇಲೆ ಇರುತ್ತೆ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ? ಚಂದ್ರಗ್ರಹಣ ಹುಣ್ಣಿಮೆಯಂದು ಮಾತ್ರ ಸಂಭವಿಸುತ್ತೆ. ಯಾಕಂದ್ರೆ ಆಗ ಮಾತ್ರ ಚಂದ್ರನು ಭೂಮಿಗೆ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿರ್ತಾನೆ. ಸೂರ್ಯ ಚಂದ್ರ ಎದುರು ಬದುರಾಗಿ ಸಂಧಿಸೋದು ರಾಹು ಕೇತು ಎಂಬ 2 ಬಿಂದುಗಳಲ್ಲಿ. ಚಂದ್ರ ರಾಹುವಿನ ಬಳಿ, ಸೂರ್ಯ ಕೇತುವಿನ ಬಳಿ ಇದ್ದಾಗ, ಅಂದ್ರೆ ಅವೆರಡೂ ಒಂದಕ್ಕೊಂದು ಎದುರಾದಾಗ ನಡುವೆ ಭೂಮಿ ಬಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತೆ. ಇದಕ್ಕೆ ವ್ಯತಿರಿಕ್ತವಿದ್ದಾಗ ಕೇತುಗ್ರಸ್ತ ಚಂದ್ರಗ್ರಹಣವಾಗುತ್ತೆ. ಚಂದ್ರಗ್ರಹಣ ಸಾಮಾನ್ಯವಾಗಿ 2 ರೀತಿಯಿಂದ ಸಂಭವಿಸುತ್ತೆ. ಪೂರ್ಣ ಹಾಗೂ ಪಾರ್ಶ್ವ ಚಂದ್ರಗ್ರಹಣ. ಪೂರ್ಣ ಚಂದ್ರಗ್ರಹಣವು ಸುಮಾರು 2 ಗಂಟೆಗಳವರೆಗೆ ನಡೆಯಬಹುದು. ಚಂದ್ರಗ್ರಹಣ ವರ್ಷದಲ್ಲಿ 3 ಸಲ ಸಂಭವಿಸಬಹುದು. ಈ ಗ್ರಹಣವನ್ನ ಖಂಡಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತೆ.
ಖಂಡಗ್ರಾಸ ಗ್ರಹಣ ತುಂಬಾನೇ ಪ್ರಭಾವಶಾಲಿ ಗ್ರಹಣ ಅಂತಾನೆ ಹೇಳಲಾಗುತ್ತೆ. ಈ ಗ್ರಹಣ ಸಂಭವಿಸಿದ ಸಮಯದಲ್ಲಿ ಯಾವುದೇ ಕೆಲಸ ಮಾಡಲು ಸೂಕ್ತವಲ್ಲ ಅಂತ ಹೇಳಲಾಗುತ್ತೆ. ಕೆಲ ಜನಸಾಮಾನ್ಯರು ಮಾತ್ರವಲ್ಲದೆ ದೇವಾನುದೇವತೆಗಳಿಗೂ ಈ ಖಂಡಗ್ರಾಸ ಗ್ರಹಣದ ಪ್ರಭಾವ ತಟ್ಟುತ್ತೆ ಅನ್ನೋ ಬಲವಾದ ನಂಬಿಕೆ ಜನರಲ್ಲಿದೆ. ಖಂಡಗ್ರಾಸ ಚಂದ್ರಗ್ರಹಣದ ಸಮಯ ರಾತ್ರಿ 10:53 ಗ್ರಹಣ ಸ್ಪರ್ಶಕಾಲ, 11:50 ಚಂದ್ರಗ್ರಹಣದ ಮಧ್ಯಕಾಲ, 12:48 ಗ್ರಹಣ ಮೋಕ್ಷಕಾಲ. ಖಂಡಗ್ರಾಸ ಚಂದ್ರಗ್ರಹಣ ಆರಂಭವಾಗುವುದು ರಾತ್ರಿ 10:53. ಹಾಗೆ ಪ್ರಾರಂಭವಾದ ಗ್ರಹಣ ಕಾಲ ರಾತ್ರಿ 12:48 ಅಂತ್ಯ ಕಾಣಲಿದೆ. 11:50 ಚಂದ್ರಗ್ರಹಣದ ಮಧ್ಯಕಾಲ ಅಂತ ಕರೆಯಲಾಗುತ್ತೆ. ಗ್ರಹಣದ ಸಮಯದಲ್ಲಿ ಯಾವುದೇ ದೈನಂದಿನ ಕೆಲಸ ಕಾರ್ಯ ಮಾಡುವಂತಿಲ್ಲ. ಯಾಕಂದ್ರೆ ಈ ಅವಧಿಯಲ್ಲಿ ಭೂಮಿಗೆ ಕೆಲ ಅಪಾಯಗಳು ಬಂದೆರಗೋ ಸಾಧ್ಯತೆಗಳು ದಟ್ಟವಾಗಿರುತ್ತವೆ ಅಂತ ಅನೇಕ ವಿಜ್ಞಾನಿಗಳು ಮತ್ತು ಧಾರ್ಮಿಕ ಚಿಂತಕರು ಹೇಳ್ತಾರೆ. ಏನು ವೈಜ್ಞಾನಿಕವಾಗಿ ಈ ಗ್ರಹಣ ಭೂಮಂಡಲದ ಮೇಲೆ ಪರಿಣಾಮ ಬೀರುವಂತಹ ಗ್ರಹಣ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಕೇತುಗ್ರಸ್ತ ಚಂದ್ರಗ್ರಹಣ ಎಲ್ಲೆಲ್ಲಿ ಕಾಣಿಸುತ್ತೆ ಮತ್ತು ಯಾವ್ಯಾವ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಭಾರತದಲ್ಲಿ ಎಲ್ಲೆಲ್ಲಿ ಚಂದ್ರಗ್ರಹಣದ ಗೋಚರತೆ ಮತ್ತು ಪ್ರಭಾವ, ಅನ್ಯ ರಾಷ್ಟ್ರಗಳ ಮೇಲೂ ಬೀರಲಿದೆ ಖಂಡಗ್ರಾಸ ಗ್ರಹಣದ ಪ್ರಭಾವ. ಭಾರತದ ದಕ್ಷಿಣ ಏಷ್ಯಾ, ಪೂರ್ವ ಮತ್ತು ಆಗ್ನೇಯ ಏಷ್ಯಾಗಳಲ್ಲಿ ಈ ಚಂದ್ರಗ್ರಹಣದ ಪ್ರಭಾವ ಬೀರಲಿದೆ. ಭಾರತ ಬಿಟ್ಟು ಅನ್ಯ ರಾಷ್ಟ್ರಗಳ ಮೇಲೂ ಈ ಚಂದ್ರಗ್ರಹಣದ ಪ್ರಭಾವ ಬೀರಲಿದೆಯಂತೆ. ಯುರೋಪ್ ಹಾಗೂ ಆಫ್ರಿಕಾ ಖಂಡ, ರಷ್ಯಾದ ದಕ್ಷಿಣ ಪ್ರದೇಶ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಾಗೂ ಪೆಸಿಫಿಕ್ ಮಹಾಸಾಗರಗಳಲ್ಲಿ ಖಂಡಗ್ರಾಸ ಚಂದ್ರಗ್ರಹಣ ಪ್ರಭಾವ ದಟ್ಟವಾಗಿರುತ್ತೆ. ಇದಿಷ್ಟು ನಿಮ್ಮ ಗಮನಕ್ಕೆ ಒಂದಷ್ಟು ವಿಚಾರಗಳನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ವಿ. ಹಾಗಾದರೆ ಈ ಗ್ರಹಣ ನಮಗೆ ಗ್ರಹಚಾರ ಗಂಡಾಂತರವನ್ನು ತಂದೆರಗುತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ. ವಿಜ್ಞಾನಿಗಳು ಒಂದು ಕಡೆ, ಆಧ್ಯಾತ್ಮ ಮತ್ತೊಂದು ಕಡೆ. ಏನು ಹೇಳುತ್ತೆ ಎಲ್ಲವನ್ನು ಕೂಡ ಕೇಳೋಣ. ನಮ್ಮ ಜೊತೆ ಗುರುಗಳಿದ್ದಾರೆ, ಪರಿಚಯ ಮಾಡಿಕೊಡ್ತೀನಿ. 4 ಜನ ಆಧ್ಯಾತ್ಮ ಚಿಂತಕರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ರಮೇಶ್ ಶರ್ಮಾ ಗುರುಗಳೇ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಬಲಭಾಗದಲ್ಲಿದ್ದಾರೆ ಗುರುಗಳಾದಂಥ ವಿಠಲ್ ಭಟ್ರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅವರ ಬಲಭಾಗದಲ್ಲಿ ಡಾಕ್ಟರ್ ಬಸವರಾಜ್ ಗುರೂಜಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸೇರ್ಕೋತಾ ಇರೋರು ಭಾನುಪ್ರಕಾಶ್ ಶರ್ಮಾ ಗುರುಗಳೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸದ ಮೊದಲ ಮಾತು ನಿಮ್ಮಿಂದನೇ ಶುರು ಮಾಡ್ತಿದ್ದೀನಿ ನಾನು. ಇವತ್ತು ಚಂದ್ರಗ್ರಹಣ ಅಂದ ಕೂಡಲೇ ನಮ್ಗೆ ಯಾವಾಗಲೂ ಭಯನೇ. ಹಾಗಾದ್ರೆ ಇವತ್ತಿನ ಗ್ರಹಣ ನಮಗೇನು ಗಂಡಾಂತರ ತರುತ್ತಾ ಅಥವಾ ಏನಾದರೂ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಯಾವ ತರದ ಬದಲಾವಣೆ ಇವತ್ತು ನಿರೀಕ್ಷೆ ಮಾಡಬಹುದು? ಸೂರ್ಯ ಶೌರ್ಯಂ ಮತೇಂದು ಇಂದ್ರ ಪದವಿ ಸನ್ಮಂಗಳಂ ಮಂಗಳ ಸದ್ಬುದ್ಧಿಂಚ ಬುಧೋಃ ಗುರುಶ್ಚ ಗುರುತಾ ಶುಕ್ರ ಶುಭಂ ಶಂಶನಿ ರಾಹುರ್ಬಾಹುಬಲಂ ಕರೋತು ವಿಜಯಂ ಕೇತು ಕುಲಸ್ಯೋನ್ನತಿಂ ನಿತ್ಯಂ ಪ್ರೀತಿಕರ ಭವಂತು ಸತತಂ ಸರ್ವೇ ಅನುಕೂಲಾಗ್ರಹಾಃ. ಸಮಸ್ತ ವೀಕ್ಷಕ ಬಂಧುಗಳೇ, ಎಲ್ಲ ವೇದ ಪಂಡಿತರು ಅಲ್ಲಿ ಇರತಕ್ಕಂಥವರೆಲ್ಲರಿಗೂ ಸಹಿತ ನಮಸ್ಕಾರಗಳು. ಇವತ್ತು ವಿಶೇಷವಾದಂಥ ಗ್ರಹಣ ಮತ್ತು ಗಂಡಾಂತರ ಅಂತ ಮೊದಲನೇ ಹೆಸರೇ ಇದೆ. ಈಗಾಗಲೇ ನಾವು ಅವಾಲಿಂದ ಗ್ರಹಣ ಅಂದ್ಬಿಟ್ಟು ಯಾವುದೋ ಒಂದು ವರ್ಗದವರು ಎಲ್ಲರನ್ನೂ ಭಯ ಪಡಿಸ್ತಾರೆ, ಹೆದರಿಸ್ತಾರೆ ಅಂತ ಕೆಲವರೆಲ್ಲ ಆಗ್ಲೇ ಮಾತಾಡ್ತಿದ್ದಾರೆ ಹರೀಶ್ ಅವರೇ. ಆದ್ರಿಂದ ಇದು ಹೆದರಿಸತಕ್ಕಂತಹದ್ದಲ್ಲ. ಗ್ರಹಣದ ವಿಚಾರವನ್ನ ಅನೇಕ ದೇಶಗಳು ಸಂಶೋಧನೆ ಮಾಡಿದೆ. ಅದರಲ್ಲಿ ಅಮೆರಿಕ ದೇಶ ಈ ಒಂದು ಗ್ರಹಣದ ಬಗ್ಗೆ ಸಂಶೋಧನೆ ನಡೆಸಿ 150 ಕೋಟಿ ದುಡ್ಡುಗಳನ್ನೇ ವ್ಯಯಿಸಿ ಭಾರತೀಯ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಿದ್ಧಾಂತವನ್ನು ಒಪ್ಕೊಂಡಿರತಕ್ಕಂಥದ್ದು ಇವತ್ತು ನಮ್ಮ ಹತ್ರ ದಾಖಲಾತಿಗಳೆಲ್ಲ ನಮ್ಮ ಹತ್ರನೂ ಇದೆ. ಆದ್ರಿಂದ ಇವತ್ತು ಬರತಕ್ಕಂತಹದ್ದು ಖಂಡಗ್ರಾಸ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾ ಇದೀವಿ. ಇದು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಇರತಕ್ಕಂಥದ್ದನ್ನು ಮುಂದೆ ವಿವರಿಸ್ತಾ ಹೋಗ್ತಾ ಇರೋಣ. ಮೊದಲನೇದಾಗಿ ಗ್ರಹಣ ಇವತ್ತಾಗಲೇ ನೀವು ಹೇಳಿದ ಹಾಗೆ 10:48 12 ಗಂಟೆ 48 ಅಂತ ಹೇಳಿದ್ರಿ. ಆದ್ರೆ ವಂಟಿಕೋಪಲ್ ಪಂಚಾಂಗದಲ್ಲೂ ಸಹಿತ 10:22 ಅಂತ ಹಾಕಿದ್ದಾರೆ. ಅಂದ್ರೆ ಖಗೋಳ ಶಾಸ್ತ್ರಜ್ಞರು ಕೊಟ್ಟಿರ್ತಕ್ಕಂಥದ್ದು 10:45 ಅಂತ ಇರ್ಲಿ, ಅದನ್ನು ಸ್ವೀಕಾರ ಮಾಡೋಣ. ಯಾಕೆಂದ್ರೆ ಇಲ್ಲಿ ಸೂರ್ಯ ಸಿದ್ಧಾಂತ ಮತ್ತು ದೃಕ್ ಸಿದ್ಧಾಂತ ಎರಡು ವಾಕ್ಯ ಮತ್ತು ಸಿದ್ಧಾಂತ ಅಂತ ಬಂದ್ಬಿಡುತ್ತೆ. ಅದರಲ್ಲಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಹಾಕಿರ್ತಾರೆ. ಅದು ಆಚರಣೆಯನ್ನು ಮಾಡುವ ಒಂದು ವಿಧಾನ ಆಗುತ್ತೆ. ಜೊತೆಗೆ ಇವತ್ತು ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ
ಗ್ರಹಣ ಆಗ್ತಾ ಇದೆ. ಇದು ಬಹಳ ವಿಶೇಷವಾದಂತಹ ಪರ್ವಕಾಲ. ಈ ಗ್ರಹಣವನ್ನ ಸಾತ್ವಿಕರು, ಸಾಧು ಸಂತರುಗಳು, ಯಾರು ಧಾರ್ಮಿಕ ಚಿಂತಕರಿದ್ದಾರೆ ಅವರೆಲ್ಲ ವಿಶೇಷವಾದಂತಹ ತಪಸ್ಸುಗಳನ್ನು ಮಾಡಿ ತಮ್ಮ ಧರ್ಮ ಕಾರ್ಯ ಮತ್ತು ವಾಕ್ಸಿದ್ಧಿಯನ್ನು ಮಾಡಿಕೊಳ್ಳುವಂತಹ ವಿಶೇಷ ಪರ್ವಕಾಲ. ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಬೇಕು ಅಂತ ಒಂದು ವಿಶೇಷ ಪುಣ್ಯಕಾಲ ಅಂತ ಕರಿತೀವಿ. ಯಾಕೆಂದ್ರೆ ಗ್ರಹಣದ ಬಗ್ಗೆ ಅನೇಕ ವಿಚಾರಗಳನ್ನು ಮುಂದೆ ತಿಳಿಸ್ಕೊಡ್ತಾ ಇರ್ತೇನೆ. ಅದರ ಚೂಡಾಮಣಿ ಚಂದ್ರಗ್ರಹಣ ಅಂತ ಕರಿತಾ ಇದ್ದಾರೆ. ಇವತ್ತು ಕೆಲವರಿಗೆಲ್ಲ ಗ್ರಹಣದ ಬಗ್ಗೆ ವಿಶೇಷ ಇದೆ. ಇನ್ನು ಮಕರ ರಾಶಿಗೆ ಕೇತು ಬಂದೇ ಇಲ್ಲ, ಅಲ್ಲಿ ಕರ್ಕಾಟಕ ರಾಶಿ ರಾಹು ಬಂದೇ ಇಲ್ಲ ಅನ್ನೋದು ಕೆಲವು ಸಂಶಯ ಇದೆ. ಆದರೆ ಪಕ್ಷದಲ್ಲಿ ನಾಳೆ ಮುಂದೆ 8 ದಿನದ ಬಿಟ್ಟು ರಾಹುಕೇತುಗಳು ಪ್ರವೇಶ ಆಗ್ತಾರೆ. ಪಕ್ಷದಲ್ಲಿ ಯಾವ ಗ್ರಹಗಳು ಪ್ರವೇಶ ಮಾಡ್ತವೋ ಅದನ್ನ ಗ್ರಹಣಕ್ಕೆ ಅನ್ವಯವಾಗುವಂತೆ ಅನೇಕ ಜ್ಯೋತಿಷ್ಯ ವಿಚಾರಗಳು ತಿಳಿಸಿಕೊಟ್ಟಿದೆ. ಅದೇ ರೀತಿ ಇವತ್ತು ಶ್ರವಣ ನಕ್ಷತ್ರ ಕೇಳಿದ್ದಾರೆ. ಕೇತು ಇವತ್ತು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅವನು ಕುಂಭರಾಶಿಯಿಂದ ಮಕರ ರಾಶಿಗಿಳಿಯುವಂತ ಅಲ್ಲಿ ಮಧ್ಯದ ನಕ್ಷತ್ರವನ್ನು ನೋಡ್ತಾನೆ. ಅದೇ ಶ್ರವಣ ನಕ್ಷತ್ರ ಅಂತ ಕರಿತೀವಿ. ಆದ್ರಿಂದ ಗ್ರಹಣ ಇವತ್ತು ಸಂಪೂರ್ಣವಾಗಿ 12 ರಾಶಿಗಳಲ್ಲಿ ಮಕರ ರಾಶಿಗೂ 27 ನಕ್ಷತ್ರಗಳಲ್ಲಿ ಶ್ರವಣ ನಕ್ಷತ್ರಕ್ಕೂ ವಿಶೇಷವಾದಂತಹ ಗ್ರಹಣವು ಉಂಟಾಗ್ತಾ ಇದೆ. ಎಲ್ಲರೂ ವಿಶೇಷವಾಗಿ ಇಡೀ ನಿಮ್ಮ ಮೊದಲ ಮಾತುಗಳಲ್ಲಿ ನಮ್ಗೆ ಅನಿಸಿದ್ದು ಒಂದ್ ಕಡೆ ಶ್ರವಣ ನಕ್ಷತ್ರ, ಇನ್ನೊಂದು ಕಡೆ ಮಕರ ರಾಶಿ. ಬಹುಶಃ ಪಬ್ಲಿಕ್ ಟಿವಿನ ಈ ಕ್ಷಣ ನೋಡ್ತಿರುವಂತಹ ಕೋಟ್ಯಾನುಕೋಟಿ ವೀಕ್ಷಕರಿಗೆ ಯಾರ್ಯಾರು ಮಕರ ರಾಶಿಯಲ್ಲಿ ಇರ್ತಾರೆ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಅಬ್ಬಾ ಇವತ್ತು ನಮಗೇನೋ ಕಾದಿದೆ ಅಂತ ಅನ್ಕೋಬೇಕಾಗಿಲ್ಲ. ಬಿಕಾಸ್ ಅದಕ್ಕೂ ಕೂಡ ಬೇರೆ ಬೇರೆ ಮಾತುಗಳನ್ನ, ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡಿಸೋದಕ್ಕೆ ಅಂತಾನೆ ಕೂಡ ಗುರುಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ. ಇನ್ನು ಮಾತುಕತೆಯನ್ನು ಮುಂದುವರಿಸಿ ಡಾಕ್ಟರ್ ಬಸವರಾಜ್ ಗುರುಗಳೇ, ನಿಮ್ಮಿಂದನೇ ಶುರು ಮಾಡ್ತೀನಿ. ಗ್ರಹಣ ಅಂದ್ರೆ ಗ್ರಹಚಾರ ಗಂಡಾಂತರವ. ಗುರುವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಗ್ರಹಣ ಅಂತ ಹೇಳಿದ ತಕ್ಷಣನೇ ಭಾನುಪ್ರಕಾಶ್ ಶರ್ಮಾನು ಹೇಳಿದ್ರು. ಬಟ್ ವಿಶೇಷ ನಮ್ಮಲ್ಲೇ ಒಂಥರ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯಗಳು ಕೂಡ ಜಾಗೃತ ಆಗುತ್ತೆ. ತಕ್ಷಣವೇ ನಾವು ಎಚ್ಚೆತ್ಕೊಳ್ತೀವಿ. ಗ್ರಹಣ ಅಂತಕ್ಕಂಥ ಪದ ಆಕ್ಚುಲಿ ಅದರಲ್ಲಿ ಸೇರುವುದು, ಕೂಡುವುದು ಅಂತಕ್ಕಂಥದ್ದು ಒಂದು. ಆದ್ರೆ ಎರಡನೇದು ಗ್ರಹಗಳ ಚಲನೆ, ಗ್ರಹಗಳು ಸ್ಥಾನ ಪಲ್ಲಟ, ಗ್ರಹಗಳ ಬದಲಾವಣೆ ಅಂತೂ ಕೂಡ ನಾವು ತಗೊಳ್ತೀವಿ. ಅದರಲ್ಲಿ ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತೀವಿ. ಈ ಗ್ರಹಣಕ್ಕೆ ನಾವು ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚು ಒತ್ತು ಕೊಡ್ತೀವಿ. ಯಾಕೆಂದ್ರೆ ಹಬ್ಬ ಹರಿದಿನಗಳಲ್ಲಿ ಹೆಚ್ಚು ತತ್ವಗಳಿರ್ತವೆ, ಹೆಚ್ಚು ಅಂಶಗಳಿರ್ತವೆ, ಹೆಚ್ಚು ಸಿದ್ಧಿಯನ್ನು ಪಡ್ಕೊಳ್ಳೋದು, ಆ ದಿನದಲ್ಲಿ ಹೊಸ ಶಕ್ತಿಯನ್ನು ಪಡ್ಕೊಳ್ಳೋಕೆ ಅದ್ಭುತವಾದ ಒಂದು ಇದಿರ್ತಕ್ಕಂಥದ್ದು ಹಬ್ಬ ಹರಿದಿನಗಳು. ಅದೇ ರೀತಿ ತಗೊಂಡಾಗ ಗ್ರಹಣ ಕಾಲದಲ್ಲಿ ಇಡೀ ನಮ್ಮ ಪೃಥ್ವಿಯಲ್ಲಿ ಒಂದು ವಿಶೇಷವಾದ ಬದಲಾವಣೆ ಆಗ್ತಕ್ಕಂತಹ ಪರ್ವದಿನ. ಅದರಲ್ಲೂ ಇವತ್ತು ಬಂದಿರತಕ್ಕಂಥ ಕೇತುಗ್ರಸ್ತ ಚಂದ್ರಗ್ರಹಣ ಏನಿದೆ, ಅದ್ಭುತವಾದ ಶಕ್ತಿಗಳನ್ನು ಹೊಂದಿರತಕ್ಕಂಥ ಗ್ರಹಣ. ಇದು 5 ವರ್ಷಕ್ಕೆ ಒಂದು ಒಮ್ಮೆ ಕೂಡ ಈ ತರದ್ದು ಬರೋದಿಲ್ಲ. ಸಕಾರಾತ್ಮಕವಾಗಿ. ಯಾಕೆಂದ್ರೆ ನಾವು ಹೇಳ್ತೀವಿ ಸೂರ್ಯಗ್ರಹಣ ಭಾನುವಾರ ಬಂದು ಚಂದ್ರಗ್ರಹಣ ಸೋಮವಾರ ಬಂತು ಅಂದ್ರೆ ನೀವು ಎಷ್ಟೋ ಜನ್ಮಾಂತರಗಳಲ್ಲಿ ಪಡ್ಕೊಳ್ಳತಕ್ಕಂಥ ಪುಣ್ಯಗಳನ್ನ ಇವತ್ತು ಪಡ್ಕೋಬಹುದು. ಅಂತಹ ವಿಶೇಷವಾದ ಚಂದ್ರಗ್ರಹಣ ಸೋಮವಾರ ಬಂದಿದೆ. ಸೋಮತತ್ವ ಅಂದ್ರೆ ಚಂದ್ರನ ತತ್ವ. ಹಾಗಾಗಿ ವಿಶೇಷ. ಅದರಲ್ಲೂ ಹಯಗ್ರೀವ ಜಯಂತಿ, ರಕ್ಷಾ ಬಂಧನ ಎಲ್ಲವೂ ಇದೆ. ಹಾಗಾಗಿ ಇವತ್ತಿನ ಬೆಳಗಿನ ಸೂರ್ಯೋದಯದಿಂದ ಪೂರ್ತಿ ಸೂರ್ಯಾಸ್ತದ ತನಕ ಅಂದ್ರೆ 12 ಗಂಟೆ ತನಕವೂ ಇದು ವಿಶೇಷವಾದ ದಿನ. ಯಾರು ಎಷ್ಟು ಕೊಡದಲ್ಲಿ ನೀರು ತುಂಬಿಸ್ಕೋತಾರೆ ಅಷ್ಟು ಪುಣ್ಯವನ್ನ ಪಡ್ಕೊಳ್ತಕ್ಕಂಥ ಪರ್ವ ದಿನ ಇದಾಗಿದೆ. ಒಂದ್ ಸ್ವಲ್ಪ ಬ್ರೇಕ್ ಕೊಡ್ತೀನಿ ನಾನು. ಯಾರು ಎಷ್ಟು ಕೊಡದಲ್ಲಿ ನೀರು ತುಂಬಿಸಿಕೊಳ್ಳುತ್ತಾರೆ ಅಂಥವ್ರಿಗೆ ನಿಜವಾಗ್ಲೂ ಒಳ್ಳೇದಾಗುವಂಥ ಪರ್ವ ದಿನ. ಇದು ಡಾಕ್ಟರ್ ಬಸವರಾಜ್ ಗುರುಗಳ ಮಾತು. ಇವಾಗ ಯಾರಾದರೂ ಪಬ್ಲಿಕ್ ಟಿವಿ ಟ್ಯೂನ್ ಮಾಡಿದರೆ, ಇವತ್ತು ಚಂದ್ರಗ್ರಹಣ ರಾತ್ರಿ 10:53ರಿಂದ ಮಧ್ಯರಾತ್ರಿ ಕ್ರಾಸ್ ಮಾಡಿ 12:48 ತನಕ ಇರುತ್ತೆ. ಪ್ರಾರಂಭದಿಂದ ಮುಕ್ತಾಯ ಮಧ್ಯ ಸುಮಾರು ಒಂದು 11:53-58 ಸುಮಾರಿಗೆ ಮಧ್ಯಂತರದ ಗ್ರಹಣ. ಆದರೆ ಈ ಗ್ರಹಣ ಯಾರ ಮೇಲೆ ಪರಿಣಾಮ ಬೀರುತ್ತೆ? ಓಪನಿಂಗ್ ರಿಮಾರ್ಕ್ಸ್ ಕೊಡೋದಕ್ಕೆ ರಮೇಶ್ ಶರ್ಮಾ ಗುರುಗಳೇ, ಚಂದ್ರಗ್ರಹಣ. ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ವಾಗುಂಚ ಮಧ್ವಮಾಚಾರ್ಯಂ ಆಚಾರ್ಯಂ ತ್ರಯಮಾಶ್ರಯೇತ್. ಚಂದ್ರಗ್ರಹಣ ಅಂತ ಹೇಳಿದ್ರೆ ಗಂಡಾಂತರ ಅಲ್ಲ. ಯಾರಿಗೆ ಗಂಡಾಂತರ ಅಲ್ಲ ಅಂದರೆ, ಯಾವ ನಮ್ಮ ಸನಾತನ ಧರ್ಮದ ಆಚರಣೆಗಳನ್ನು ಯಾರೆಲ್ಲರೂ ಕೂಡ ಪಾಲಿಸ್ತಾರೋ ಅವ್ರಿಗೆ ಯಾವುದೇ ರೀತಿಯಾದಂತಹ ಗಂಡಾಂತರ ಇದರಿಂದ ಆಗೋದಿಲ್ಲ. ಯಾರು ಆಚರಣೆಗಳನ್ನು ಪಾಲಿಸೋದಿಲ್ಲ, ಯಾರು ಶಾಸ್ತ್ರಕ್ಕೆ ವಿರುದ್ಧವಾಗಿ ಶಾಸ್ತ್ರ ಸುಳ್ಳು, ಸಂಪ್ರದಾಯ ಸುಳ್ಳು ಅಂತ ಇದನ್ನು ಆಚರಣೆಯನ್ನು ವಿರೋಧಿಸಿ ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾರೋ ಅವರೆಲ್ಲರೂ ಕೂಡ ಗಂಡಾಂತರ ಆಗುತ್ತೆ. ಪ್ರತಿ ವರ್ಷ ಚಂದ್ರಗ್ರಹಣ ಇದೆ. ಪ್ರತಿ ವರ್ಷಕ್ಕೊಂದು 3-4 ಚಂದ್ರಗ್ರಹಣ ಬರ್ತಾ ಹೋಗುತ್ತೆ. ಅದೇ ತರ ಒಂದು ಗ್ರಹಣ ಹೌದು. ಆದರೆ ಬಂದರೂ ಕೂಡ ಎಲ್ಲ ಗ್ರಹಣಕ್ಕೂ ಕೂಡ ನಮಗೆ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ. ಕೆಲವೊಂದು ಗ್ರಹಣಗಳು ಕಾಣಿಸುತ್ತೆ. ಯಾವುದು ಕಾಣಿಸುತ್ತೆ ಅಂತ ನಮಗೆ ಹಿರಿಯರು ಉಲ್ಲೇಖ ಮಾಡಿ ಕೊಟ್ಟಿದ್ದಾರೋ ಅಂಥದ್ದನ್ನು ನಾವು ಆಚರಣೆ ಮಾಡಬೇಕಾಗತ್ತೆ. ಯಾವ ರೀತಿಯಾದಂಥ ಆಚರಣೆ ಮಾಡಬೇಕು? ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇದೆ. ಹಾಗೆ ಈ ಗ್ರಹಣಕ್ಕೆ ನಾವೇನು ಮಾಡಬೇಕು ಅನ್ನೋದು ನಮಗೆ ಶಾಸ್ತ್ರ ವಾಕ್ಯ ಕೊಟ್ಟಿದ್ದಾರೋ, ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಇದೆಯೋ ಆ ರೀತಿಯಾಗಿ ಆಚರಣೆಯನ್ನು ಮಾಡಿದ್ದೇ ಆದರೆ ನಮ್ಗೆ ಆ ಸಮಸ್ಯೆ ದೂರ ಇರ್ಬೋದಾಗತ್ತೆ. ಇದನ್ನು ಹೇಗೆ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ
ಅಥವಾ ಚಿಂತನೆ ಮಾಡಬೇಕಂತ ಕೇಳಿದ್ರೆ, ಇವತ್ತು ಪ್ರತಿಯೊಬ್ಬರು ಕೂಡ ಎಲ್ಲದಕ್ಕೂ ಕೂಡ ಆಧಾರ ಬೇಕು. ವೈಜ್ಞಾನಿಕವಾಗಿ ಎಲ್ಲವೂ ಕೂಡ ನಮಗೆ ವೈಜ್ಞಾನಿಕ ಆಧಾರ ಇದೆಯಾ ಅಂತ ಕೇಳ್ತಾರೆ. ಇದಕ್ಕೂ ಕೂಡ ವಿಜ್ಞಾನಿಗಳು ಹೌದು ಇದೆ. ಆ ವಿಜ್ಞಾನಿಗಳು ಹೇಳೋ ನಾವೇನು ರಾಹುಕೇತು ಅಂತ ಕರಿತೀವಿ, ಅವರೇ ಅದನ್ನು ಪೀಠಗಳು ಅಂತೇಳಿ ಕರೀತಾರೆ. ಗಾಮಾ ಪೀಠ ಅಂತ ಏನೆಲ್ಲ ಕರೀತಾರಲ್ಲ, ಉಲ್ಲೇಖ ಮಾಡ್ತಾರೆ. ಅದನ್ನೇ ನಾವು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತೇಳಿ ನಮ್ಮ ಇಂದಿನ ಋಷಿಮುನಿಗಳು ಗುರುಗಳು ಆದಂಥವರು ನಮಗೆ ಇದು ರಾಹು ಕೇತು ಅಂತ ಹೇಳಿ ನಮಗೆ ಕರೆದಿದ್ದಾರೆ. ಯಾವಾಗ ಅಥವಾ ಭೂಮಿಯ ಉತ್ತರ ಭಾಗಕ್ಕೆ ಬಂದಾಗ ಚಂದ್ರ ಬಂದಾಗ ಕೂಡ ಅದನ್ನು ಕೇತುಗ್ರಸ್ತ ಗ್ರಹಣ ಅಂತಲೂ, ಅಥವಾ ದಕ್ಷಿಣ ಭಾಗಕ್ಕೆ ಬಂದಾಗ ಚಂದ್ರಗ್ರಸ್ತ ಗ್ರಹಣ ಅಂತಲೂ, ರಾಹುಗ್ರಸ್ತ ಗ್ರಹಣ ಅಂತಲೂ ಕರೆಯುವಂಥದ್ದು. ಈ ರೀತಿಯಾಗಿ ಗ್ರಹಣಗಳು ಬಂದಾಗ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತ ಕೇಳಿದ್ರೆ, ಗ್ರಹಣ ಅನ್ನತಕ್ಕಂಥದ್ದು ತುಂಬ ಒಳ್ಳೆಯ ಸಂದರ್ಭ. ಯಾಕೆ ಅಂತ ಕೇಳಿದ್ರೆ, ಆ ಸಂದರ್ಭಗಳಲ್ಲಿ ನಾವು ಮಾಡ್ತಕ್ಕಂಥ ಭಗವಂತನ ಪ್ರಾರ್ಥನೆ, ಭಗವಂತನ ನಾಮ ಜಪ ಇವೆಲ್ಲವೂ ಕೂಡ ನಾವು ಬೇರೆ ಸಮಯಗಳಲ್ಲಿ ಏನು ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಬೇರೆ ಸಂದರ್ಭಗಳಲ್ಲಿ ನಾವು ಮಾಡಿದ್ರೆ ನಮಗೆ 100 ಪಟ್ಟು ಫಲ ಸಿಗುತ್ತೆ ಅಂತ ಕೇಳಿದ್ರೆ, ಈ ಗ್ರಹಣದ ಸಂದರ್ಭದಲ್ಲಿ ಮಾಡಿದ್ರೆ ನಮಗೆ 1000 ಪಟ್ಟು ಫಲ ಸಿಗುತ್ತೆ. ಅಂತ ಪುಣ್ಯವಾದಂತಹ ಪರ್ವಕಾಲ ಗ್ರಹಣ ಕಾಲ ಅಂತೇಳಿ. ವಿಠಲ್ ಭಟ್ರೆ, ಇವತ್ತಿನ ಗ್ರಹಣವನ್ನು ನೀವು ಹೇಗೆ ನೋಡುತ್ತೀರಿ? ಗುರವೇ ರಾಘವೇಂದ್ರಾಯ ಭಾರತೀಯತೆಯೇ ನಮಃ, ಗುರುಭ್ಯೋ ನಮಃ. ಮೊದಲನೇದಾಗಿ ನಾವು ಇಲ್ಲಿ ನೀವು ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಒತ್ತಕ್ಷರಗಳು ಜಾಸ್ತಿ ಆಗಿದೆ. ಖಂಡಗ್ರಾಸ ಏನೋ ಕೇಳೋರಿಗೆ ಏನೋ ಹೆದರಿಕೆ ಆಗೋಂಗೆ ಇರ್ತದೆ. ಹಾಗೆ ಇದೆ ಕೂಡ ಇಲ್ಲ, ಖಂಡ ಅಂದ್ರೆ ಒಂದು ತುಂಡು ಅಂತ. ಪೂರ್ಣವಾಗಿ ಗ್ರಹಣ ಆಗ್ತಿಲ್ಲ, ಒಂದು ತುಂಡು, ಒಂದು ಪಾರ್ಶ್ವ ಮಾತ್ರ ಆಗ್ತಾ ಇದೆ ಅಂತ. ಗ್ರಸ್ತ ಅಂತಂದ್ರೆ ಅದರಲ್ಲಿ ನೆರಳಲ್ಲಿ ಅಸ್ತ ಅಂತ, ಸೂರ್ಯೋದಯ ಸೂರ್ಯಾಸ್ತ ಇದ್ದಂಗೆ ಗ್ರಸ್ತ ಅಂದ್ರೆ ಅಸ್ತ ಆಗೋದು ಅಂತ. ಸೊ ಅಂದ್ರೆ ಅದ್ರಲ್ಲಿ ಅವು ಕಾಣೋದಿಲ್ಲ. ಎಷ್ಟು ಕಾಣೋದಿಲ್ಲ? ಖಂಡ ಮಾತ್ರ, ಒಂದು ಪಾರ್ಶ್ವ ಕಾಣೋದಿಲ್ಲ ನಿಮಗೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆದ್ರೆ ಆ ಪದಗಳು ಚಂದ್ರಗ್ರಹಣದ ವಿವರಣೆ ಹಾಗೆ ಅಲ್ವಾ? ಚಂದ್ರ ಭೂಮಿಯ ನೆರಳಿನಲ್ಲಿ ಹಾದು ಹೋಗುವ ಸಂದರ್ಭದಲ್ಲಿ ಚಂದ್ರಗ್ರಹಣ. ಹೌದು, ಅದೇ ಹೇಳಿದ್ದು. ಅದು ಪಾರ್ಶ್ವ ಭಾಗ ಮಾತ್ರ ನಿಮಗೆ ಕಾಣೋದಿಲ್ಲ. ಅದನ್ನ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಖಂಡಗ್ರಸ್ತ ಅನ್ನೋ ರೀತಿ ಅಂದ್ರೆ ಆ ಗ್ರಸ್ತವು ಖಂಡ ಭಾಗದಲ್ಲಿ ಬಂದು ಒಂದು ತುಂಡು ಮಾತ್ರ ಆಗ್ತದೆ ಅನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದಷ್ಟೇ. ಅಂದ್ರೆ ಆ ಪದಗಳು ಕೇಳಿದ ತಕ್ಷಣ ಭಯಂಕರವಾಗಿದೆ, ಇದೇನೋ ದೊಡ್ಡದು ಅನ್ನುವಂತ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಇವರು ಹೇಳದಂತೆ ಇದನ್ನು ಪರ್ವಕಾಲ ಅಂತ ಕರೆಯುವಂಥದ್ದು. ಪರ್ವಕಾಲಗಳನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳಿಕ್ಕೋಸ್ಕರ ಇರುವಂತಹದ್ದು. ಇದರಲ್ಲಿ ಈ ಒಂದು ಸದುಪಯೋಗವನ್ನು ಯಾವ ರೀತಿಯಲ್ಲಿ ಪಡಿಸ್ಕೊಳ್ಬೇಕು ಅಂತಂದ್ರೆ, ಜಪತಪಾದಿಗಳಿಂದ, ದಾನ ಧರ್ಮಾದಿಗಳಿಂದ, ತರ್ಪಣಾದಿಗಳಿಂದ ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು. ಇದನ್ನ ಯಾವ ರೀತಿಯಲ್ಲಿ ನೀವು ಸದುಪಯೋಗ ಪಡಿಸ್ಕೊಂತೀಯೋ ಅಷ್ಟು ನಿನಗೆ ಒಳ್ಳೆಯದು ಅಂತ. ಇಲ್ಲಿ ನಾವು ಹೆದರಿಕೆ ಅಂದ್ರೆ, ಹೆದರಿ ಅಂತ ಯಾರು ಹೆದರಿಸ್ತಾ ಇಲ್ಲ, ಹೆದರಿಕೆ ಅಂತ ಏನಿಲ್ಲ. ಇಲ್ಲಿ ಏನಂತಂದ್ರೆ ಒಂದು ಎಚ್ಚರಿಕೆ. ಈಗ ಇಲ್ಲಿ ಏನ್ ಹೇಳ್ತಾರೆ, ಕೆಲವರು ತುಂಬಾ ವೈಜ್ಞಾನಿಕವಾಗಿ ಮಾತನಾಡಬೇಕು ಅಂತಂತಾರೆ. ಇದರಲ್ಲಿ ಏನಾಗುತ್ತೆ, ನಾನು ಗ್ರಹಣ ಕಾಲದಲ್ಲಿ ಊಟ ಮಾಡ್ತೀನಿ, ನನಗೇನಾದ್ರು ಸತ್ತೋಗ್ಬಿಡ್ತೀನಿ, ನಾನು ನೋಡೇ ಬರೋಣ ಹಂಗಾರೆ ಅಂತ ಕೂತ್ಕೊಂಡು ಇದು ಮಾಡ್ತೀನಿ. ನಾನು ಹೇಳ್ತೀನಿ ಸಿಗರೇಟ್ ಮೇಲೆ ಪ್ಯಾಕೆಟ್ ಮೇಲೆ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಹೆಲ್ತ್ ಅಂತ. ಸಿಗರೇಟ್ ಅದೊಂದು ತಕ್ಷಣ ಸತ್ತೋಗ್ಬಿಡ್ತಾನ? ಇಲ್ಲ ಅಲ್ವಾ? ಅಥವಾ ಹೆಣ್ಣು ಹೊಡೆದೊಂದು ತಕ್ಷಣ ಸತ್ತೋಗ್ಬಿಡ್ತಾನ? ಆಲ್ಕೋಹಾಲ್ ಇಲ್ಲ. ಇಟ್ ಟೇಕ್ಸ್ ಟೈಮ್ ತರ. ಇದು ನಾವು ಯಾವ ರೀತಿಯಲ್ಲಿ ನಾವು ಅದನ್ನ ತೆಗೆದುಕೊಳ್ತೇವೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಇದೊಂದು ಬ್ಯಾಡ್ ಪೀರಿಯಡ್, ಇದನ್ನ ಮಾಡಬೇಡಿ. ಇದನ್ನ ಮಾಡಿದ್ರೆ ಎಲ್ಲರಿಗೂ ಹಾಳಾಗುತ್ತೆ ಅಂತಲ್ಲ, ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ಪ್ರಿಕಾಷನರಿ ಸ್ಟೆಪ್ಸ್ ನಮ್ದು ಶಾಸ್ತ್ರ ಕೇವಲ ಪ್ರಿಕಾಷನರಿ ಸ್ಟೆಪ್ಸ್ ಹೇಳುತ್ತೆ. ವೆಲ್ ಸೆಡ್. ವಿಠಲ್ ಭಟ್ರ ಮೊದಲ ಮಾತದು. ನೇರವಾಗಿ ಭಾನುಪ್ರಕಾಶ್ ಶರ್ಮಾ ಗುರುಗಳಿಗೆ ಹೋಗ್ತಿದ್ದೀನಿ. ಗುರುಗಳೇ, ಗ್ರಹಣ ಬಂದಾಗ ಮನೆ ಆಗ್ಲಿ ಅಥವಾ ನೀವಿರೋ ಜಾಗ ಆಗ್ಲಿ ಒಂದಷ್ಟು ಅಣಿಗೊಳಿಸ್ಕೊಳ್ಬೇಕು ಮತ್ತು ಒಂದಷ್ಟು ಶಿಷ್ಟಾಚಾರವನ್ನ ನಾವು ಹೀಗೆ ಇರಬೇಕು ಅಂತ ಇದೆ. ಹಾಗಾದ್ರೆ ಇವತ್ತಿನ ಚಂದ್ರಗ್ರಹಣಕ್ಕೆ ಜನ ಹೇಗಿರಬೇಕು ನಿಮ್ಮ ಪ್ರಕಾರ? ಖಂಡಿತ ಹರೀಶ್ ಅವರೇ, ನೀವು ಕೇಳಿದಂತದ್ದು ಒಳ್ಳೇದು. ಆದ್ರೆ ಅದಕ್ಕೆ ಮುಂಚೆ ವಿಜ್ಞಾನವಾಗಿ ಈಗ ಮಾಪನವನ್ನ ಕಾಲವನ್ನ ಅಳೆಯುವ ಕ್ರಮವನ್ನ ಮೊದಲು ಹೇಳಿಬಿಟ್ಟು ಅದನ್ನು ತಕ್ಷಣ ಬರ್ತೀನಿ. ಪ್ಲೀಸ್. ನಮ್ಮಲ್ಲಿ ಹೇಗೆ ಅಂದ್ರೆ ಕಾಲವನ್ನ ಅಳೆಯಲಿಕ್ಕೆ ಮಾನದಂಡ ಅಂತ ಕರೀತಾರೆ. ಬೆಳಕಿನ ವೇಗ 1,86,000 ಮೈಲಿ ವೇಗ ಸೂರ್ಯನ ಕಿರಣ ಪಾಸ್ ಆಗ್ತಾರೆ. ಅದನ್ನ ಫ್ರೇಮ್ ಮಾಡಿ ಜಾತಕ ಮತ್ತು ಕುಂಡಲಿ ಮಾಡಿರ್ತಿರಲ್ಲ, ಅದೇ ತರ ಬೆಳಕಿನ ಆಟ ನಡೆಯುತ್ತೆ. ಯಾವ ರೀತಿ ಇದನ್ನ ಅವರು ಕೇಳಿದ್ರೆ, ಈಗ ರಮೇಶ್ ಅವರಿಬ್ರು ಕೇಳಿದಾಗ ಜನಗಳಿಗೆ ತಿಳಿಯುವ ಹಂತದಲ್ಲಿ ನಾವು ಹೇಳಬೇಕಲ್ಲ. ಈಗ ಒಂದು ಶ್ರೀರಂಗಪಟ್ಟಣ ಅಂತ ಇಟ್ಕೊಳ್ಳಿ, ಚಿಕ್ಕ ಗ್ರಾಮ. ಬೆಳಗಿನಿಂದ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಕರೆಂಟ್ ಲೈಟ್ ಇಲ್ಲದೆ ಹೋದ್ರೆ ಯಾವ ರೀತಿ ಎಷ್ಟು ಲಕ್ಷಾಂತರ ರೂಪಾಯಿ ನಮಗೆ ತೊಂದರೆ ಆಗ್ತಾರೆ. ಇದೇ ಕರೆಂಟ್ ಬೆಂಗಳೂರು ಮಹಾನಗರದಲ್ಲಿ 1 ಗಂಟೆ ಕಾಲ ಕರೆಂಟ್ ಹೋದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾರೆ. ಇದೇ ಕರೆಂಟ್ ಬಾಂಬೆ ನಗರದಲ್ಲಿ 1/4 ಗಂಟೆ ಕರೆಂಟ್ ಹೋದ್ರೆ ಎಷ್ಟು $1 ಮಿಲಿಯನ್ ಲಾಸ್ ಆಗುತ್ತೆ. ಇದೇ ಕರೆಂಟ್ ಅಮೆರಿಕಾ ದೇಶದಲ್ಲಿ 10 ನಿಮಿಷ ಕರೆಂಟ್ ಇಲ್ಲ ಅಂದ್ರೆ ಎಷ್ಟು ಕೋಟಿ ಲಾಸ್ ಆಗುತ್ತೆ. ಇದೇ ಕರೆಂಟ್ ಜಗತ್ತಿಗೆ ಕೊಡುವ 14 ಲೋಕಗಳಿಗೆ ಒಬ್ಬರೇ ಒಬ್ಬ ಒಂದು ನಕ್ಷತ್ರ ಸೂರ್ಯ ಮತ್ತು ಚಂದ್ರ ಇಬ್ಬರೇ. ಅವರು ಕೊಡುವಂತಹ ಬೆಳಕನ್ನ ಹಾದು ಹೋಗಿ ಮರೆಮಾಚುವಂತಹ ಸಂದರ್ಭದಲ್ಲಿ ಖಗೋಳದಲ್ಲಿ ನರಭೂಮಂಡಲದಲ್ಲಿ 14 ಲೋಕಗಳು ಮನುಷ್ಯನಿಗೆ ಲೆಕ್ಕ ಸಿಗದ ಅತೀತವಾಗಿ ಅನೇಕ ವಿಧವಾದಂತಹ ತೊಂದರೆಗಳನ್ನ ಲೈಟ್ ಆಫ್ ಆದ ತಕ್ಷಣ ತೊಂದರೆ ಆಗ್ತವೆ. ಅದರಿಂದ ಈ ಗ್ರಹಣವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ.
ಆದ್ರಿಂದ ಗ್ರಹಣ ಕಾಲದಲ್ಲಿ ಏನ್ ಮಾಡಬೇಕು? ಶುದ್ಧವಾಗಿರ್ಬೇಕು ನಾವು. ಅಂದ್ರೆ ಮೊದಲು ಸಮುದ್ರದಲ್ಲಿ ಸ್ನಾನ ಮಾಡುವುದು ವಿಶೇಷ ಅಂತಾನೆ, ಎರಡನೇದಾಗಿ ನದಿಯಲ್ಲಿ ಸ್ನಾನ ಮಾಡುವುದು ವಿಷಯ ಅಂತಾನೆ, ಮೂರನೇ ಪಕ್ಷ ಬಾವಿ ಕಲ್ಯಾಣಿಗಳು ಹೇಳ್ತಾನೆ, ನಾಲ್ಕನೇದು ನೀವು ಮನೆಯಲ್ಲಿ ತೊಟ್ಟಿ ನೀರು ಟ್ಯಾಂಕು ವಾಟರ್ ಟ್ಯಾಂಕು ಮನೆಯಲ್ಲೆಲ್ಲ ಇರುತ್ತಲ್ಲ ಅದನ್ನ ನಾಲ್ಕನೇ ಭಾಗ ಅಂತಾನೆ. ಆದ್ರಿಂದ ನಾವು ಮನೆಯನ್ನ ಶುಚಿಯಾಗಿಡಬೇಕು. ಮತ್ತು ಇವತ್ತು ಶ್ರವಣ ನಕ್ಷತ್ರದವ್ರಿಗೆ ಅಂತ ಹೇಳ್ಬಿಟ್ಟಿದ್ದಾರೆ ಆಗ್ಲೇ. ಆದ್ರಿಂದ ಮನೆಯನ್ನ ಶುಭ್ರಗೊಳಿಸಿ ಆ ಟೈಮಲ್ಲಿ ಯಾವುದೇ ಆಹಾರ ಪದಾರ್ಥಗಳನ್ನ ನಾವು ಭುಂಜಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೊಟ್ಟೆ ಒಳಗೆ ಆಹಾರ ಇರಬಾರದು. ಅಂದ್ರೆ ಗ್ರಹಣ ಹಿಡಿದ ಕಾಲದಲ್ಲಿ ಮಲಮೂತ್ರಾದಿಗಳನ್ನ ವಿಸರ್ಜನೆ ಮಾಡಿದರೆ ಘೋರ ನಲಕಲೋಕ ಮತ್ತು ಅಮೇಧ್ಯದಲ್ಲಿ ಹುಳುವಾಗಿ ಹುಟ್ಟುತ್ತಾನೆ ಅಂತ ಪುರಾಣಗಳ ಉಲ್ಲೇಖ ಇದೆ. ಅದಕ್ಕೋಸ್ಕರ ಹೊಟ್ಟೆನ ಆಹಾರ ಇದ್ರೆ ಮೂತ್ರ ಆಗುತ್ತೆ ಅಥವಾ ಬಹಿರ್ದೇಶಕ್ಕೆ ಹೋಗ್ಬೇಕು ಅನ್ನುತ್ತೆ. ಅದಕ್ಕೆ 6 ಗಂಟೆ ಮುಂಚಿತವಾಗಿ 8 ಗಂಟೆ ಮುಂಚಿತವಾಗಿ ಆಹಾರ ಇಲ್ಲದೆ ಇದ್ರೆ ಶುಚಿರ್ಭೂತನಾಗಿ ನಿಮ್ಮ ಹತ್ರನೇ ವಾಪಸ್ ಬರ್ತೀನಿ. ಸುಮಾರು 8 ಗಂಟೆಗೆ ಮುಂಚೆ ಊಟ ಮಾಡಬೇಕು ಅಂದ್ರೆ ಸಂಜೆ 8 ಗಂಟೆ ಅಂತಲ್ಲ, ಈಗ ಮಧ್ಯಾಹ್ನ 12:15 ಊಟ ನಿಲ್ಲಿಸ್ಬಿಟ್ರೆ ಮುಗೀತು ಅಂತನಾ ಅದು? ಹೌದು ಗುರು. ಅಲ್ಲೇನಾಗುತ್ತೆ ಅಂದ್ರೆ ಸರ್, ಆಹಾರ ಹೊಟ್ಟೆಯಲ್ಲಿ ಇಲ್ಲದೆ ಕರಗಿ ನಮ್ಮ ದೇಹದಿಂದಲೂ ಹೊರಕೊ ಬಂದಿರಬೇಕು. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನಾವು ತಿಂದಕ್ಕಂತ ಆಹಾರವನ್ನ ಎಲ್ಲ ಹೊರಗೆ ಬರ್ಬೇಕಾದ್ರೆ ಮಧ್ಯಾಹ್ನ 1 ಗಂಟೆ ಒಳಗೆ ಆಹಾರವನ್ನ ಮುಗಿಸಿರ್ಬೇಕು ಅಂತ ಹೇಳ್ತಾರೆ. ಆದ್ರಿಂದ ನಾವು ಆಹಾರ ದೇಹದಲ್ಲಿ ಇರಬಾರ್ದು. ಮತ್ತು ಶುದ್ಧವಾದ ಮನೆಯೆಲ್ಲ ಸಾರಿಸಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಾವು ಪ್ರಾರ್ಥನೆ ಮಾಡುತ್ತಾ ಸ್ನಾನ ಮಾಡಬೇಕು. ಯಾರು ನಕ್ಷತ್ರ ಆಚರಣೆ ಮಾಡ್ತಾರೆ, ಗ್ರಹಣ ಇರತಕ್ಕಂಥವರು 1 kg ಹುರುಳಿಯನ್ನ 1 kg ಅಕ್ಕಿಯನ್ನ ಚಿಕ್ಕದಾಗಿ ಬೆಳ್ಳಿ ಚಂದ್ರನನ್ನ ಅದರಲ್ಲಿಟ್ಟು ಪ್ರಾರ್ಥನೆಯನ್ನ ಮಾಡಿ ಅದರಲ್ಲಿ ಭಗವಂತನನ್ನ ದೇವರ ಮುಂದೆ ಇಟ್ಟು ದೇವರ ಧ್ಯಾನವನ್ನು ಮಾಡಬೇಕು. ಇದು ಒಂದು ದೇವರನ್ನೇ ಯಾಕೆ ಧ್ಯಾನ ಮಾಡಬೇಕು, ಯಾಕೆ ಇರತಕ್ಕಂಥದ್ದು ಒಂದು ಚಿಕ್ಕ ಅದಕ್ಕೆ ಮಾರ್ಗದರ್ಶನ ಗ್ರಹಣಕ್ಕೆ ಬೇಕಾದಂತ ಕತೆ ಇದೆ. ಅದರಲ್ಲಿ ಏನಪ್ಪಾ ಅಂದ್ರೆ ದೇವತೆಗಳ ಅನಿಮೇಷ ನಿಮೇಷ ಅನ್ನೋ ಒಂದು ಶಬ್ದ ಇದೆ. ನಿಮೇಷ ಅಂದ್ರೆ ಕಣ್ಣಿರೆಪ್ಪೆ ಇರುವವರು, ಅನಿಮೇಷ ಅಂದ್ರೆ ಕಣ್ಣಿರೆಪ್ಪೆ ಇಲ್ಲದೆ ಇರುವವರು. ದೇವತೆಗಳಿಗೆ ಕಣ್ಣಿರೆಪ್ಪೆ ಇರೋದಿಲ್ಲ, ಮನುಷ್ಯನಿಗೆ ಮಾತ್ರ ಕಣ್ಣಿರೆಪ್ಪೆ ಇರುತ್ತೆ. ಯಾಕೆ ಅಂದ್ರೆ ದೇವತೆಗಳು ಪ್ರತಿ ಸೆಕೆಂಡ್ಗೂ ಸಹಿತ 84 ಕೋಟಿ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಲೇ ಇರ್ತಾರೆ. ಇಂದ್ರ ಎಲ್ಲರೂ ನೀನು ಕಣ್ಣನ್ನು ಹಾಕು, ಸುಬ್ರಹ್ಮಣ್ಯ ತೋಳುಗಳನ್ನು ಹಾಕು, ಬ್ರಹ್ಮದೇವ ಮೆದುಳನ್ನು ಜೋಡಿಸು, ವಿಷ್ಣು ಹೃದಯವನ್ನು ಕೊಡು, ಈಶ್ವರ ಜನನೇಂದ್ರಿಯನ್ನು ಸ್ಥಾಪಿಸು ಅಂತೇಳಿ ನಮಗೆಲ್ಲ ದೇವತೆಗಳು ಅಂಗಾಂಗಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಕತ್ತಲಾಗ್ಬಿಡುತ್ತೆ. ಯಾಕೆಂದ್ರೆ 14 ಲೋಕಗಳಿಗೂ ಇರುವನು ಒಬ್ಬೇ ಒಬ್ಬ ಲೈಟ್ ಸೂರ್ಯ, ಅವನೇ 14 ಲೋಕಕ್ಕೆ ಬೆಳಕಾದ್ರಿಂದ ದೇವತೆಗಳಿಗೂ ಸಹಿತ ಕಣ್ ಕಾಣೋದಿಲ್ಲ. ಆಗ ವಿಕಲಾಂಗ ಮಕ್ಕಳು ಹುಟ್ಟಬಾರದು ಅನ್ನೋಕ್ಕೋಸ್ಕರನೇ ನಾವು ಪ್ರಾರ್ಥನೆಯನ್ನು ಮಾಡಿ ಆ ಸಮಯದಲ್ಲಿ ನಾವು ಮಾಡತಕ್ಕಂಥ ಜಪ ಪ್ರಾರ್ಥನೆ ಪೂಜೆಗಳು ಅವರಿಗೆ ಬೆಳಕಾಗಿ ಹೋಗಿ ಅವರಿಗೆ ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡಿದ್ದಾರೋ ಅವರಿಗೆ ಮಾರನೇ ದಿನ ದೇವತೆಗಳು ವರವನ್ನು ಕೊಡ್ತಾರೆ. ನೋಡಪ್ಪ ಸೃಷ್ಟಿ ಮಾಡ್ತಾ ಇದ್ದೆ, ಆ ಸಮಯದಲ್ಲಿ ಸಹಾಯ ಮಾಡಿದ್ದಾನೆ, ರಾತ್ರಿ ಕತ್ತಲಾದಾಗ ಬ್ಯಾಟ್ರಿ ಕೊಡ್ತೀವಲ್ಲ ಟಾರ್ಚ್ ಕೊಟ್ಟಾಗ ಬೇರೆಯವರಿಗೆ, ಅವರು ನಮಗೆ ಸಹಾಯ ಮಾಡುವುದರಿಂದ ನಾವು ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು ನಮ್ಮ ಕುಲದೇವರನ್ನ. ಅದಕ್ಕೋಸ್ಕರ ಬಾಣಂತಿಯರೋ ಬಸ್ರಿಯರೋ ಸಹಿತ ಎಲ್ಲೂ ಹೊರಗಡೆ ಓಡಾಡಬೇಡಿ. ಗ್ರಹಣ 10 ಗಂಟೆಯಿಂದ ಹಿಡಿಯೋದ್ರೊಳಗಾಗಿ ಆ ಚಂದ್ರನ ಆ ಗ್ರಹಣದ ಬೆಳಕು ಅದರ ಮೇಲಾದ್ರೂ ಗರ್ಭಿಣಿಯರ ಮೇಲೆ ಬಿದ್ದರೆ ವಿಕಲಾಂಗ ಮಕ್ಕಳು ಹುಟ್ಟಬಹುದು ಅಂತ ಹೇಳ್ತಾರೆ. ಆದ್ರಿಂದ ನಾವೆಲ್ಲರೂ ಸಹಿತ ಬಹಳ ಎಚ್ಚರಿಕೆಯಿಂದ ಈ ಗ್ರಹಣವನ್ನ ಪಾಲಿಸಬೇಕು. ಶರ್ಮಗುರುಳೆ, ನಾನು ವಾಪಸ್ ಬರ್ತೀನಿ ನಿಮ್ ಜೊತೆ. ಒಂದು 2-3 ಜನ ಫೋನ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೇಳಬೇಕು ಅಂದ್ರೆ ನೀವು ಅಂದ್ರೆ ಫೋನ್ ತಗೋತೀನಿ ನಾನು. ಓಕೆ, ಶಿವಕುಮಾರ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಕುಮಾರ್. ಸರ್ ನಮಸ್ತೆ. ಹರೀಶ್ ಅವರೇ ನಮಸ್ಕಾರ ಸರ್. ಓಕೆ, ಏನಾದ್ರು ಪ್ರಶ್ನೆ ಕೇಳ್ಬೇಕಾ ಗುರುಗಳನ್ನ? ನಮ್ದು ಮಕರ ರಾಶಿ ಶ್ರವಣ ನಕ್ಷತ್ರ, ಶಿವಕುಮಾರ್ ಅಂದ್ಬಿಟ್ಟು. ನಮ್ದು ಒಂಚೂರು ಇದ್ ಮಾಡ್ಕೊಡಿ. ಇಲ್ಲ, ಅವಾಗ್ಲೇ ನಿಮ್ಮ ರಾಶಿ ನಕ್ಷತ್ರವನ್ನ ಆಗ್ಲೇ ಭಾನುಪ್ರಕಾಶ್ ಶರ್ಮಾ ಗುರುಗಳು ಕೂಡ ಮಾತಾಡ್ತಿದ್ರು. ಎನಿಥಿಂಗ್ ಟು ಮಕರ ರಾಶಿ. ನಮಸ್ಕಾರ ಇವರೇ. ಮಕರ ರಾಶಿ ಶ್ರವಣ ನಕ್ಷತ್ರ. ಹೌದೌದು, ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಅಂತ ಭಯ ಪಡ್ತಕ್ಕಂಥದ್ದೇನಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಭಗವಂತನಿಗೂ ಒಂದು ಕಷ್ಟಕರವಾದಂತಹ, ಭಗವಂತನಿಗೂ ಕೂಡ ಒಂದು ನೆಗೆಟಿವ್ ಇರ್ತಕ್ಕಂಥ ಸಮಯ ಇದಾಗಿರೋದ್ರಿಂದ ನಿಮ್ಮ ರಾಶಿ ನಕ್ಷತ್ರದವರು ಸ್ವಲ್ಪ ಜಪ ಅಥವಾ ಒಂದು ಮೌನವಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದ್ರೆ ಅಕ್ಕಿ ಆಗ್ಬೋದು, ಹುರುಳಿ ಆಗ್ಬೋದು, ಅದರಲ್ಲಿ ಒಂದು ದೀಪವನ್ನ ಇಟ್ಟು ಭಗವಂತನಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಕೊಡ್ತಕ್ಕಂಥದ್ದು, ಇದನ್ನು ಮಾಡಿ ಸ್ವಲ್ಪ ಜಪ ತಪಾದಿಗಳಲ್ಲಿ ಮನಸ್ಸನ್ನ ನಿರ್ಮಲವಾಗಿ ಶಾಂತಿಯಿಂದ ಇಟ್ಕೊಳ್ಳಿ. ಅಂತ ಭಯ ಪಡ್ತಕ್ಕಂಥದ್ದು ಏನೂ ಇಲ್ಲ. ಇದು ಹೆಂಗೆ ಅಂದ್ರೆ ಈ 10:53ರಿಂದ 12:48 ಇದೆಯಲ್ಲ, ಆ ಟೈಮಲ್ಲಿ ಜಪ ತಪ ಮತ್ತು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಒಂದು ಗ್ರಹಣ ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಸೂರ್ಯೋದಯದಿಂದಲೂ ಸಹ ನಮ್ಮ ರೀತಿ ನೀತಿಗಳನ್ನ ಬದಲಾಯಿಸಿಕೊಂಡು ನಾವು ಆ ಲೈನ್ ಅಲ್ಲಿ ಮೈಂಡ್ ಅನ್ನು ಇಟ್ಕೊಂಡು ಹೋಗ್ಬೇಕು. ಕೇವಲ ಅದೇ ಸಮಯಕ್ಕೆ ನಾನು ಅಲ್ಲಿ ಮಾತ್ರ ಜಪ ಮಾಡ್ತೀನಿ, ಅಲ್ಲಿ ಮಾತ್ರ ದಾನ ಮಾಡ್ತೀನಿ ಬೇಡ.
ಈಗ್ಲಿಂದಲೇ ಅವರು ಒಂದು ಮನಸ್ಸನ್ನ ಶಾಂತಿಯಾಗಿ ಎಲ್ಲೂ ದೂರ ಪ್ರಯಾಣ ಹೋಗದೆ ಕೇವಲ ಭಗವಂತನ ಪ್ರಾರ್ಥನೆ ಜೊತೆಗೆ ವೈಜ್ಞಾನಿಕವಾಗೂ ಹೇಳುತ್ತೆ, ಎಷ್ಟು ಶಾಂತಿಯಿಂದ ಎಷ್ಟು ಕೂಲ್ ಆಗಿದ್ರೆ ಮೌನಂ ಕಲಹಂ ನಾಸ್ತಿ ಅಂತ ಕರಿತೀವಿ, ಮೌನವಾಗಿದ್ರೆ ಕಲಹನೇ ಬರೋದಿಲ್ಲಂತೆ. ಹಾಗಾಗಿ ಸ್ವಲ್ಪ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ನಿಮ್ಮ ರಾಶಿ ನಕ್ಷತ್ರಕ್ಕೂ ಕೂಡ ಶಾಂತಿ, ನಿಮಗೂ ಕೂಡ ಮನಃಶಾಂತಿ. ಆಗ್ಲೇ ಹೇಳ್ತಿರಲ್ಲ, ಆರಾಮಾಗಿ ಒಂದು ಕೊಡದಲ್ಲಿ ನೀರು ತುಂಬಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿರ್ತೀರಾ ಅಂತ. ನಮ್ ಜನ ಆಮೇಲೆ ನೀರು ತುಂಬಿಟ್ಟು ಇಲ್ಲಿ ಹರೀಶ್ ಸರ್ ಆಕ್ಚುಲಿ ಒಳ್ಳೆ ಇದು ಏನಾಗ್ತಾ ಇದೆ ಕೊಡ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಹಯಗ್ರೀವ ಜಯಂತಿ, ರಕ್ಷಾಬಂಧನ ಅಂದ್ರೆ ತಾವು ಹೇಳ್ತಾ ಇದ್ರಿ ಅಣ್ಣ ತಮ್ಮಂದ್ರನ್ನ ಹರಿಸ್ತಕ್ಕಂಥದ್ರ ಜೊತೆಗೆ ದೇಶ ರಕ್ಷಣೆ, ನಾವು ಪ್ರಪಂಚದಲ್ಲಿ ಎಲ್ಲರ ಜೊತೆಗೆ ಸಹಬಾಳ್ವತೆಯನ್ನ ಪಡಿತಕ್ಕಂಥ ತತ್ವ ಕೂಡ ಅದರಲ್ಲಿದೆ. ಜೊತೆಗೆ ಕೊಡ ಅಂದ್ರೆ ಏನು? ನಿಮ್ಮ ಮನಸ್ಸಿನ ಕೊಡ, ನಿಮ್ಮ ಮನಸ್ಸಿನ ಜ್ಞಾನವನ್ನು ತುಂಬಿಸ್ಕೊಳ್ಳೋ ಕೊಡ. ತಾವು ಹೇಳಿದ್ರಿ ಹಯಗ್ರೀವ, ಹಯ ಅಂತ ಹೇಳಿದ್ರೆ ಜ್ಞಾನ, ಆ ಜ್ಞಾನವನ್ನ ಎಷ್ಟು ತುಂಬಿಸ್ಕೋಬೇಕೋ ಅಷ್ಟು ತುಂಬಿಸ್ಕೋಬಹುದು. ಇವತ್ತಿನ ದಿವಸ ಭಗವಂತನ ಪ್ರಾರ್ಥನೆ ನಾವು ವರ್ಷವೆಲ್ಲ ಅಷ್ಟೋತ್ರ ಹೇಳ್ಕೊಂಡು ಬರೋದ್ ಬದಲು ಇವತ್ತೊಂದು ದಿವಸ ಅಷ್ಟೋತ್ರ ಹೇಳ್ಕೊಂಡ್ರೆ ಅಷ್ಟು ಶಕ್ತಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಈಗಾಗಲೇ ಗೊತ್ತು, ರಾಹು ಕೇತುಗಳು ಸಮುದ್ರ ಮಥನ ಕಾಲದಲ್ಲಿ ಆ ಸೂರ್ಯ ಚಂದ್ರರಿಗೆ ಏನ್ ಹೇಳ್ತಾರೆ, ಇಡೀ ಕಲಿಯುಗ ಇರೋ ತನಕ ನಾವು ನಿಮ್ಮನ್ನು ಬಿಡೋದಿಲ್ಲ, ಆಗಾಗ ನಿಮ್ಮನ್ನ ಆವರಿಸ್ಕೊಳ್ತಾ ಇರ್ತೀವಿ ನಾವಂತ. ಆವರಿಸ್ಕೊಳ್ಳೋ ಕತೆ ಏನು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಿಮಗೂ ಕಂಟಕ ತರ್ತೀವಿ ಅಂತ. ಹಾಗಾಗಿ ನಾವು ಇವತ್ತಿನ ದಿವಸ ಇಡೀ ಪೃಥ್ವಿನೇ ಪಂಚಭೂತಗಳ ಆಧಾರದಲ್ಲಿದೆ. ಗಾಳಿ ಆಗ್ಬೋದು, ನೀರಾಗ್ಬೋದು, ಬೆಳಕಾಗ್ಬೋದು, ಭೂಮಿ ಆಗ್ಬೋದು, ಆಕಾಶ ಆಗ್ಬೋದು. ಅದಕ್ಕೇನೆ ಭಾನುಪ್ರಕಾಶ್ ಶರ್ಮಾ ಹೇಳ್ತಾ ಇದ್ರು ನೋಡಿ, ಮಾನಸಿಕ ರೋಗಿಗಳು, ಗರ್ಭಿಣಿಯರಾಗ್ಬೋದು, ಚಿಕ್ಕ ಮನಸ್ಸಿನವರು ಆಗ್ಬೋದು, ಮತ್ತೆ ಆಧ್ಯಾತ್ಮಿಕ ಚಿಂತಕರು ಅಷ್ಟೇ ಇವತ್ತಿನ ದಿವಸ ಇರೋ ಜಾಗದಲ್ಲಿ ತಪಸ್ಸನ್ನ ಪೂಜೆಯನ್ನು ಆಚರಣೆ ಮಾಡಿದಾಗ ಅವರ ಫಲ ಇವತ್ತು ದೇಶಕ್ಕೂ ಬರುತ್ತೆ. ಹೆಂಗೆ ಎಫೆಕ್ಟ್ ಆಗುತ್ತೆ ಗರ್ಭಿಣಿಯರಿಗಾಗ್ಲಿ ಅಥವಾ ಬೇರೆ ಮಾನಸಿಕ ಸ್ಥಿಮಿತದಲ್ಲಿ? ಈಗಾಗಲೇ ಗುರುಗಳು ಹೇಳ್ತಾ ಇದ್ರು ಏನಂತ ಕೇಳಿದ್ರೆ, ಆ ಒಂದು ಕಿರಣಗಳು ಇಡೀ ಜಗತ್ತಿಗೆ ಬೆಳಕಾಗಿರ್ತಕ್ಕಂಥ ಸೂರ್ಯ ಅಥವಾ ಚಂದ್ರ ಆಗಿರ್ಬೋದು, ಇವರಿಗೆ ಭಗವಂತನಿಗೆ ಆ ಕಣ್ಣು ಕಾಣಿಸದೇ ಇರೋಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಭಗವಂತ ಸೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಏರುಪೇರು ಆಗಬಾರ್ದು. ಹಾಗಾಗಿ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ. ಆ ಸಂದರ್ಭಗಳಲ್ಲಿ ನೆಗೆಟಿವ್ ಎನರ್ಜೀಸ್ ಅನ್ನೋದು ಈ ಭೂಮಿ ಮೇಲೆ ಬರುತ್ತೆ. ಆ ಕಿರಣಗಳು ನಮ್ಮ ಮೇಲೆ ಬೀಳಬಾರ್ದು ಅಂತ ಕೇಳಿದ್ರೆ ನಾವು ಯಾರನ್ನ ಪ್ರಾರ್ಥನೆ ಮಾಡಬೇಕು? ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ತುಂಬಾ ಜನ ಏನ್ ಮಾತಾಡ್ತಾರೆ ಅಂದ್ರೆ ಇನ್ನೊಂದು ಮಾತು, ಈಗ ನಾವೇನು ದೇವ್ರನ್ನ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬಿಟ್ರೆ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾ, ದೇವ್ರು ಬಂದು ನಮ್ಮನ್ನು ಕಾಪಾಡ್ಬಿಡ್ತಾರ ಅಂತ. ನಾವೆಲ್ಲೇ ಇದ್ದಾಗ ನಮ್ಗೆ ಏನೋ ಒಂದು ಪೆಟ್ಟರು ಫಸ್ಟ್ ನಾವು ಕರೆಯೋದು ಅಮ್ಮ ಅಂತ. ಯಾಕೆ ಅಲ್ಲಿ ಬಂದರೆ ಅಮ್ಮ ನಮ್ಮನ್ನು ಕಾಪಾಡ್ಬಿಡ್ತಾರ? ನಮಗೆ ಯಾರು ಮನಸ್ಸಿಗೆ ಹತ್ರ ಇರ್ತಾರೋ, ನಮ್ಮನ್ನು ಯಾರು ಕಾಪಾಡ್ತಾರೆ ಅಂತ ನಮ್ಮ ಮನಸ್ಸಿನಲ್ಲಿರುತ್ತೋ ಅವ್ರನ್ನ ನಾವು ಪ್ರಾರ್ಥನೆ ಮಾಡಬೇಕು. ನನ್ನ ಪ್ರಶ್ನೆ ಹೆಂಗೆ ಅಂದರೆ, ತುಂಬ ಸಂದರ್ಭಗಳಲ್ಲಿ ಈ ಥರ ಗ್ರಹಣ ಕಾಲ ಹತ್ತಿರ ಬರ್ತಿದ್ದ ಹಾಗೇನೆ ಮನಸ್ಸಿನ ಯೋಚನೆ ಮತ್ತು ಸ್ಥಿಮಿತತೆ ತುಂಬಾ ಏರ್ಪೇರಾಗೋಗುತ್ತೆ ಮೇಲೆ ಕೆಳಗೆ. ಹೌದು, ಅದು ವಾಪಸ್ ಹೇಳೋರು ಹೆಂಗೆ ಹೇಳ್ತಾರೆ, ಗ್ರಹಣ ಹತ್ರ ಬರ್ತಾ ಇದ್ದಕ್ಕೆ ಖಂಡಿತ ಇದಕ್ಕೆ ಇದೊಂದು ಮಾತು ಹೇಳಲೇಬೇಕು. ಇವತ್ತೇನು ಚಂದ್ರಗ್ರಹಣ ಇದೆ, ವೇದಗಳಲ್ಲೂ ಕೂಡ ಚಂದ್ರಮ ಮನಸ್ಸೋ ಜಾತಃ ಅಂತ ಹೇಳುತ್ತೆ. ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಏನಾನ ಸಮಸ್ಯೆ ನಮಗೆ ಆಗ್ತಾ ಇದೆ ಅಂದ್ರೆ ನಮ್ಮ ಜಾತಕದಲ್ಲಿ ಚಂದ್ರ ಇರತಕ್ಕಂಥ ಸ್ಥಾನ ಸರಿ ಇಲ್ಲ, ಅಥವಾ ಚಂದ್ರನಿಗೆ ಯಾವುದೋ ಗ್ರಹಗಳ ಪಾಪಗ್ರಹಗಳ ದೃಷ್ಟಿ ಬೀಳ್ತದೆ, ಹಾಗಾಗಿ ಈಗಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕೆ ಹೇಗೆ ಉದಾಹರಣೆ ತೊಗೋಬೋದು ಅಂದರೆ, ನೀವು ಇವತ್ತು ರಾತ್ರಿ ಮಲ್ಕೊಳ್ಬೇಕಾದ್ರೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಅನ್ಕೊಳ್ತೀರಾ ನಾಳೆ ಎಲ್ಲ ಕೆಲಸ ಮಾಡಿಬಿಡಬೇಕು, ಎಲ್ಲ ಪ್ಲಾನ್ ಮಾಡಿದ್ದೀನಿ ಅಂತ. ನಿಮ್ಮ ಜಾತಕದಲ್ಲಿ ಚಂದ್ರ ಇರೋಂಥ ಸ್ಥಾನ ಸರಿ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ನಿಮ್ಗೆ ಯಾವ ಕೆಲಸ ಮಾಡೋಕ್ಕೂ ಮೂಡಿರಲ್ಲ, ಯಾವ ಕೆಲಸವೂ ಕೂಡ ನೀವು ಮಾಡಲ್ಲ. ಮತ್ತೊಂದಿನ ನೀವು ಅನ್ಕೊಂಡೇ ಇರಲ್ಲ, ಬೆಳಗ್ಗೆ ಆದ ತಕ್ಷಣ ನಿಮ್ಮಷ್ಟು ನೀವು ಆಕ್ಟಿವ್ ಆಗಿ ಎಲ್ಲ, ಆಗ ಚಂದ್ರ ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ, ನಿಮ್ಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇರ್ತಾನೆ. ಹಾಗೆ ಚಂದ್ರನನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬರುತ್ತೆ. ಇವತ್ತು ಯಾರೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಲ್ಲ, ಯಾರೆಲ್ಲರೂ ಕೂಡ ಜಪ ಮಾಡಲ್ಲ, ಖಂಡಿತವಾಗಲೂ ಕೂಡ ಅವ್ರಿಗೆಲ್ಲರೂ ಕೂಡ ಮನಸ್ಸು ವಿಚಲಿತ ಆಗ್ತಕ್ಕಂಥದ್ದು, ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಎಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳು. ಕಾಲ್ ಇದೆ, ತಗೊಂಡ್ಬಿಡ್ತೀನಿ. ವಿಠಲ್ ಭಟ್ರೆ ನೀವು ಆನ್ಸರ್ ಮಾಡ್ಬೋದು. ಕವಿತಾ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಕವಿತಾ. ಹಲೋ ಕವಿತಾ ಅವ್ರ ಧ್ವನಿ ಕೇಳಿಸ್ತಿದ್ಯಾ? ಹಾ ಸರ್, ಕೇಳಿಸ್ತಾ ಇದೆ. ನಿಮ್ಮ ಪ್ರಶ್ನೆ ಕೇಳ್ಬಿಡಿ ಸರ್. ನಮ್ಮ ಮನೇಲಿ ಇಬ್ಬರದು ಗಂಡ ಹೆಂಡತಿ ಇಬ್ಬರದು ಒಂದೇ ರಾಶಿ ಒಂದೇ ನಕ್ಷತ್ರ, ಮಿಥುನ್ ರಾಶಿ. ಈ ಗ್ರಹಣ ಫಲ ಹೇಗಿದೆ ಸರ್? ಯಾವ ರಾಶಿ ನಕ್ಷತ್ರ? ಮಿಥುನ್ ರಾಶಿ, ಆರಿದ್ರ ನಕ್ಷತ್ರ. ಓಕೆ, ವಿಠಲ್ ಭಟ್ರೆ ಹೇಳ್ತಾರೆ ಅದಕ್ಕೆ. ಮಿಥುನ ರಾಶಿ ಆರಿದ್ರ ನಕ್ಷತ್ರ ಏನ್ ಹೇಳುತ್ತೆ ನೋಡಿ. ಈಗ ಈ ಸಾರ್ವತ್ರಿಕವಾಗಿ ಎಲ್ಲರಿಗೂ ಹೇಳುವಂತ ಗೊತ್ತಾಗಬೇಕಾದಂತ ವಿಚಾರ ಅಂದ್ರೆ, ಇದರಲ್ಲಿ ಮೂರು ಮಾಡ್ತಾರೆ ಈ ಗ್ರಹಣದಲ್ಲಿ: ಶುಭ ಫಲ, ಮಿಶ್ರ ಫಲ ಹಾಗೂ ಅಶುಭ ಫಲ ಅಂತ. ಸೊ ಇದನ್ನು ಮೂರನ್ನು ವಿಭಾಗ ಮಾಡಬೇಕಾದ್ರೆ, ಶುಭ ಫಲ ಮೊದಲನೇದಾಗಿ ತಗೊಳ್ಳೋದಾದ್ರೆ ಮೇಷ, ಸಿಂಹ, ವೃಶ್ಚಿಕ, ಮೀನ. ಮೇಷ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ, ವೃಶ್ಚಿಕ, ಮೀನ ರಾಶಿಯವರಿಗೆ ಶುಭ ಫಲಗಳನ್ನು ಹೇಳ್ತಾರೆ. ಸೇಮ್ ಅಲ್ವಾ? ಅದೇ ಅಲ್ವಾ? ಹಾಗೂ ಅದೇ ರೀತಿಯಲ್ಲಿ ಮಿಶ್ರ ಫಲ ಒಂದು ವೃಷಭ, ಕರ್ಕ, ಕನ್ಯಾ, ಧನು ಈ 4 ರಾಶಿಗಳಿಗೆ ಮಿಶ್ರ ಫಲವನ್ನು ಹೇಳಿದ್ದಾರೆ. ಹಾಗೂ ಅಶುಭ ಫಲವನ್ನ ತುಲಾ ರಾಶಿ, ಮಿಥುನ ರಾಶಿ, ಮಕರ ರಾಶಿ, ಕುಂಭ ರಾಶಿ ಹೇಳಿದ್ದಾರೆ. ಈಗ ಇವರು ಹೇಳಿದ್ದು ಮಿಥುನ ರಾಶಿ. ಸೊ ಮಿಥುನ ರಾಶಿಯವರಿಗೆ ಅಶುಭ ಫಲವನ್ನ ಈ ಗ್ರಹಣದಲ್ಲಿ ಹೇಳುವುದರಿಂದ ಈ ಗ್ರಹಣಕ್ಕೆ ಸೂಚಿಸಿದಂತಹ ದಾನಾದಿಗಳನ್ನ ಮಾಡಿದರೆ, ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಅದನ್ನು ತೆಗೆದಿಟ್ಕೋಬಹುದು ಮನೆಯಲ್ಲಿ. ಮರುದಿವಸ ಬೆಳಗ್ಗೆ ಎದ್ದು ಅದನ್ನ ದಾನ ಮಾಡಬಹುದು. ಯಾಕಂದ್ರೆ ಮಧ್ಯರಾತ್ರಿ ಆಗೋದ್ರಿಂದ
6 ಮನೆಗೆ 10 11 ಗಂಟೆ ಯಾರು ಬಂದು ದಾನ ತಗೊಳಲ್ಲ. ಅದನ್ನ ತೆಗೆದಿಡ್ಲಿ ಆ ಕೈನಲ್ಲಿ ಆ ಸಮಯದಲ್ಲಿ ಒಂದಿಷ್ಟು ಹುರುಳಿಯನ್ನ, ಆಮೇಲೆ ರಾಷ್ಟ್ರಾಧಿಪತಿ ಬುಧ ಆದ್ರಿಂದಾಗಿ ಸ್ವಲ್ಪ ಹೆಸರು ಕಾಳನ್ನು ತೆಗೆದಿಡ್ಬೋದು 1 kg ಆಗೋ. ಯಾಕೆಂದ್ರೆ ನಾವು ಕೊಡುವ ದಾನ ಸ್ವೀಕಾರ ಮಾಡುವವನಿಗೆ ಬಳಸುವಂತದ್ದಾಗಿರ್ಬೇಕು. ಸ್ವೀಕಾರ ಮಾಡುವನ್ ತಗೊಂಡೋಗಿ ಬಿಸಾಕುವಂಥದ್ದು, ಒಂದು ಮುಷ್ಟಿ ಕೊಟ್ಟವನೆಂತ ಮಾಡ್ತಾನೆ ತಗೊಂಡೋಗಿ. ಸೊ ಅದರಿಂದ ಪ್ರಯೋಜನ ಇಲ್ಲ. ಕೊಡುವ ದಾನ ಸ್ವೀಕಾರ ಮಾಡುವವನಿಗೆ ಉಪಯೋಗಕ್ಕೆ ಬರುವಂತಹ ದಾನವನ್ನು ಕೊಡಬೇಕು. ಭಾನುಪ್ರಕಾಶ್ ಶರ್ಮಾ ಗುರುಗಳೇ, ಇಡೀ ಗ್ರಹಣವನ್ನ ನಾನು ಹರೀಶ್ ನಾಗರಾಜ್ ಆಗಿ 3 ತರ ನೋಡೋಕ್ ಬಯಸ್ತೀನಿ. ಒಂದು, ಗ್ರಹಣಕ್ಕೆ ಮುಂಚೆ, ಗ್ರಹಣ ಕಾಲ ಮತ್ತು ಗ್ರಹಣ ಮುಗಿದ ನಂತರ. ಈ 3ರಲ್ಲಿ ಯಾವ ಭಾಗದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ನಿಮ್ ಪ್ರಕಾರ? ಗ್ರಹಣ ಮಧ್ಯಭಾಗ ಮಾತ್ರ ಬಹಳ ವಿಶೇಷವಾದಂತಹದ್ದು. ಯಾಕೆಂದ್ರೆ ವಿಶೇಷ ಪರ್ವಕಾಲ. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಲೇ ರಮೇಶ್ ಶರ್ಮಾ ಹೇಳಿದ್ರು, ಮನಸ್ಸಿನ ಮೇಲೆ ಚಂದ್ರನ ಆಘಾತ ಆಗ್ತಾರೆ. ಸಮುದ್ರದಲ್ಲೂ ಸಹಿತ ಏರಿಳಿತಗಳು. ಅಮಾವಾಸ್ಯೆ ಪೂರ್ಣ ಮೇಲೆ ಚಂದ್ರ ಅಂದ್ರೆ ಮನಸ್ಸು, ಆಪ್ಯಾಯಸ್ವ ಅಪ್ಸು ಅಂದ್ರೆ ಸಮುದ್ರ, ಎರಡು ಘರ್ಷಣೆ ಆಗಿ ಕುಲ್ಕಿ 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 ಇಡೀ ಸಮುದ್ರದ ತೀರ ಭಾಗದೆಲ್ಲ ಮರಳು ಸೃಷ್ಟಿಯಾಗಿದೆ. ಅದೇ ರೀತಿನೇ ನಾವು ಮನಸ್ಸಿನಲ್ಲೂ ಏರಿಳಿತ ಉಂಟಾಗುವುದರಿಂದ ನಾವು ಶ್ರದ್ಧಾ ಭಕ್ತಿಯಿಂದ ಹೇಳಿದ್ರು ಮೇಲ್ಗಡೆ ಯಾವ್ಯಾವ ರಾಶಿಯವರಿಗೆ ಅಂತ ಶುಭ ಫಲ ಅಶುಭ ಫಲಗಳನ್ನ. ಮೇಷರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿಯವರಿಗೆ ಒಳ್ಳೆ ಫಲ, ತುಂಬಾ ಚೆನ್ನಾಗಾಗ್ತಾರೆ. ಆದರೆ ವೃಷಭ ರಾಶಿ, ಕರ್ಕಾಟಕ, ಕನ್ಯಾ, ಧನುಸ್ಸವರಿಗೆ ಮಧ್ಯಮ ಫಲ ಇರ್ತಾರೆ. ತುಲಾ, ಮಿಥುನ, ಮಕರ, ಕುಂಭ ರಾಶಿ ಹೇಳಿದ್ರು. ಮಕರ ರಾಶಿಯವ್ರಿಗಂತೂ ಈಗಾಗಲೇ 15 ದಿವಸದಿಂದ ದುಸ್ವಪ್ನ, ಕೆಟ್ಟ ಕನಸು ಬೆಳೆದು ಏನೋ ಒಂಥರ ಮಂಕಾಗಿರ್ತಾರೆ. ಗಂಡ ಹೆಂಡತಿನ ತಲೆಬಿಸಿಗಳು ಮಾಡ್ಕೊಂಡು ಬಿಡ್ತಾರೆ. ಇವೆಲ್ಲ ಇರುತ್ತೆ. ಆದ್ರಿಂದ ನೀವೆಲ್ಲರೂ ಸಹಿತ ಇವತ್ತಿನ ಸಹ ಭಗವಂತನನ್ನ ಧ್ಯಾನ ಮಾಡಿ. ಈಗ ಒಂದು ಬೀಜ ಬಿತ್ತಿರೆ 100 ಬೀಜ ಬರ್ತಾರೆ. ದಾನ ಅನ್ನತಕ್ಕಂಥದ್ದು ಬಹಳ ವಿಶೇಷವಾಗಿ ಹೇಳಿದ್ದಾನೆ. ಆ ದಾನವನ್ನ ಈ ಸಮಯದಲ್ಲಿ ಮಾಡಿ. ಮನೆಯಲ್ಲಿದ್ದ ದೇವತಾ ವಿಗ್ರಹಗಳನ್ನ ನೀರಲ್ಲಿಡಬೇಕು. ಇವತ್ತೆಲ್ಲ ದೇವಸ್ಥಾನದಲ್ಲೂ ಪೂಜೆಗಳೆಲ್ಲ ಮಾಡಿ ಬೀಗ ಹಾಕಿಬಿಡ್ತಾರೆ. ಆದ್ರಿಂದ ದೇವತೆಗಳಿಗೂ ಕಷ್ಟ ಅಂತ. ಆದ್ರಿಂದ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ನಾವೆಲ್ಲರೂ ಸಹಿತ ದಾನ ಧರ್ಮಗಳನ್ನು ಮಾಡುವುದು. ಮಕ್ಕಳಿಗೆ ಮಾತ್ರ ಆಹಾರ ಕೊಡಬಹುದು, ಬಾಣಂತೀರಿ ಬೇಕಾದ್ರೆ ಆಹಾರ ಕೊಡಬಹುದು. ಎಲ್ಲಿ ಸಾಯಂಕಾಲ 7 ಗಂಟೆ 6 ಗಂಟೆ ಒಳಗೆ ಅವರು ಸಹಿತ ಆ ಟೈಮಲ್ಲಿ ಗರ್ಭದಲ್ಲಿ ಏನು ಇರಬಾರ್ದು ಅಂತ ಹೇಳಿದೆ. ಆದ್ರಿಂದ ಇವನ್ನೆಲ್ಲ ಆಚರಣೆ ಮಾಡಿದರೆ ಒಳ್ಳೆ ಫಲಗಳನ್ನೇ ಕೊಡ್ತವೆ. ಇಡೀ ಕರ್ನಾಟಕ ಅಥವಾ ಇಡೀ ದೇಶ ಎಲ್ಲರಿಗೂ ಅನ್ವಯಿಸುತ್ತೆ ಇವತ್ತಿನ ಈ ಚಂದ್ರಗ್ರಹಣ? ಅಲ್ಲ, ಇಲ್ಲಿ ಹೌದು, ಕರ್ನಾಟಕ ಅಂತಿಲ್ಲ, ಇಡೀ ದೇಶಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ ಅಂತ ಹೇಳುತ್ತೆ. ಈ ಬ್ರಹ್ಮಾಂಡಕ್ಕೆ ಅನ್ವಯ ಸೂರ್ಯನ ಅಂಶ ಅಂದ್ರೆ ಸೂರ್ಯ ಇಡೀ ಪ್ರಪಂಚವನ್ನೇ ಬೆಳಗ್ತಾ ಇರ್ತಕ್ಕಂಥ. ಯಾಕೆ ಪ್ರಶ್ನೆ ಕೇಳಿದ್ರೆ ಕೆಲವೊಂದ್ಸರಿ ಈ ಭಾಗಕ್ಕೆ ಮಾತ್ರ ಆಗುತ್ತೆ, ಈ ಭಾಗಕ್ಕೆ ಎಲ್ಲಾ ಕಡೆ ಇದರ ನೆಗೆಟಿವ್ ಎನರ್ಜಿ ಕಿರಣಗಳು ಅಂತ ಏನ್ ಕರಿತೀವಿ, ಋಣಾತ್ಮಕ ಕಿರಣಗಳು ಅಂತ. ಈ ಋಣಾತ್ಮಕ ಕಿರಣಗಳು ಎಲ್ಲಾ ಕಡೆ ಕೂಡ ಇಡೀ ಬ್ರಹ್ಮಾಂಡ ಕೂಡ ಆವರಿಸಿರುತ್ತೆ. ಆಮೇಲೆ ನಮ್ ದೇಹನೂ ಅಷ್ಟೇ, ನೀರು ಗಾಳಿ ಬೆಳಕು 3 ಇರೋದು, ಬೇರೆ ಏನ್ ಬಂಗಾರ ಇದೆಲ್ಲ ಇಲ್ಲ. ನಮ್ಮಲ್ಲಿರೋ ನೀರು ಕೂಡ, ನೀವು ಅವಾಗಲೇ ಒಂದು ಮಾತು ಕೇಳಿದ್ರಿ, ಯಾಕೆ ಮಾನಸಿಕ ರೋಗಿಗಳಲ್ಲಿ ಅವರಲ್ಲಿ ಚಂಚಲತೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಅವ್ರ ದೇಹದಲ್ಲಿರ್ತಕ್ಕಂತಹ ಉಷ್ಣತೆ ಭಾಗ, ನೀರು, ಜಲತತ್ವ, ವಾಯುತತ್ವ, ಅಗ್ನಿತತ್ವ, ಇದು ಕೂಡ ಒಂದು ಕದಲ್ತಕ್ಕಂಥದ್ದು. ಇವತ್ತು ಸಮುದ್ರ ತನ್ನ ಸಮತೋಲನವನ್ನು ಕಳ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಜಪತಪಗಳಿಗೆ ಎಷ್ಟು ಪಾವಿತ್ರತೆ ಇದೆ ಅಂದ್ರೆ, ಜೈಲಲ್ಲಿ ಕೂತ್ಕೊಂಡು ವಸುದೇವ ಜಪ ಮಾಡ್ತಾನೆ ನೋಡಿ. ಪುರಾಣಗಳಲ್ಲಿ ಕಥೆ ಇದೆ ಇದು. ವಸುದೇವ ಜೈಲಲ್ಲಿ ಕೂತ್ಕೊಂಡು ಜಪ ಮಾಡಿದ ಫಲ ಕೂಡ ಆತನಿಗೆ ಎಷ್ಟೋ ಒಳ್ಳೇದಾಗಿತ್ತಂತಹ ನಿದರ್ಶನಗಳು ಇತಿಹಾಸ ಪುರಾಣಗಳಲ್ಲಿ ಇದೆ. ಆಮೇಲೆ ಎಲ್ಲ ಕಡೆ ಇದು ಇರ್ತಕ್ಕಂಥದ್ದು. ಈಗ ನಾವು ಹೇಳ್ತಾ ಇದ್ವಿ, ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಮೀನರಾಶಿಯವರಿಗೆ ಬಹಳ ಶುಭ. ಅವ್ರೇನು ಆರಾಮಾಗಿ ಎಲ್ಲರನ್ನೂ ನೋಡಿಕೊಂಡು, ಎಲ್ಲರದ್ದು ಆಗಿದೆ ಪರಿಸ್ಥಿತಿ ಅಂತ ನೋಡಿಕೊಂಡು ಖುಷಿಯಾಗಿರ್ಬೇಕು ಅಂತಿಲ್ಲ. ಆದ್ರೂ ಈ ಗ್ರಹಣ ಫಲ ಅವರಿಗೆ ಶುಭ ಇದ್ದರೂ ಸಹ ಜಪತಪಗಳನ್ನ ಮಾಡ್ತಕ್ಕಂಥದ್ದು, ದಾನಗಳನ್ನ ಮಾಡ್ತಕ್ಕಂಥದ್ದು ಅವರು ಮಾಡಲೇಬೇಕು. ಎಲ್ಲೋ ಒಂದ್ ಕಡೆ ಈಗ ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಹಾಗೆ ಧನುಸು ರಾಶಿಗೆ ಮಧ್ಯಮ ಫಲ. ಮಧ್ಯಮ ಫಲ ಅಂದ್ರೆ ಹಂಗಾದ್ರೆ ಹಂಗಾಗ್ಲಿ, ಹಿಂಗಾದ್ರೆ ಹಿಂಗಾಗ್ಲಿ ಅಂತಿಲ್ಲ. ಅವರೂ ಕೂಡ ದಾನ ಧರ್ಮಗಳನ್ನ, ಭಗವಂತನ ನಾಮಸ್ಮರಣ. ಇಲ್ಲಿ ಭಗವಂತನಿಗೆ ಒಂದ್ ಸ್ವಲ್ಪ ಟೆನ್ಷನ್ ಆಗಿದ್ದಾಗ ನಾವು ಕೂಡ ಅದರ ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಭಗವಂತನಿಗೆ ಕೂಡ ಒಳ್ಳೇದಾಗುತ್ತೆ. ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ ಅದ್ಭುತವಾಗಿ, ಪ್ರೇಯರ್ ಕ್ಯಾನ್ ಚೇಂಜ್ ಫೇಟ್. ಪ್ರಾರ್ಥನೆ ಅಂತಕ್ಕಂಥದ್ದು ವಿಧಿಯನ್ನು ಬದಲಾವಣೆ ಮಾಡುತ್ತಂತೆ. ಎಷ್ಟೋ ಜನ ಅದನ್ನ ಏನು ಗ್ರಹಣ, ಮಾಮೂಲಿ ರೊಟೀನ್ ನಡೆಯುತ್ತೆ, ವಿಜ್ಞಾನ ಇದೇನು ಹೇಳುತ್ತೆ ಅಂದ್ರೆ ಪವಾಡ, ಇದೊಂದು ಸಂತೋಷಭರಿತವಾಗಿ ನೋಡಿ ಅಂತ ಹೇಳ್ತೀವಿ. ಆ ನೋಡಿದ್ರೂ ಸಹ ಎಲ್ಲ ಕಡೆ ಆ ನೆಗೆಟಿವ್ ಕಿರಣಗಳಿರೋದ್ರಿಂದ ಆ ಸಮಯದಲ್ಲಿ, ಯಾಕೆಂದ್ರೆ ಗ್ರಹಣ ಹಿಡಿತಕ್ಕಂಥ ಸಮಯದಲ್ಲಿ ಆ ನೆಗೆಟಿವ್ ಕಿರಣಗಳಿಂದ ನೀವು ನೋಡಿರ್ಬೋದು, ನಾಳೆ ಪೇಪರ್ ನೋಡಿ ಎಷ್ಟೊಂದು ಅದ್ಭುತಗಳು, ಎಷ್ಟು ವಿಚಿತ್ರಗಳು ನಡೆದಿರ್ತಕ್ಕಂಥದ್ದು. ಪ್ರಶ್ನೆ ಕೇಳಬೇಕು. ಡಾಕ್ಟರ್ ಬಸವರಾಜ ಗುರುಗಳು, ವಿಠಲ್ ಭಟ್ರು, ರಮೇಶ್ ಶರ್ಮಾ ಗುರುಗಳು ಸ್ಟುಡಿಯೋ ನನ್ನ ಜೊತೆ ಇದ್ದಾರೆ. ಭಾನುಪ್ರಕಾಶ್ ಶರ್ಮಾ ಗುರುಗಳು ಶ್ರೀರಂಗಪಟ್ಟಣದಿಂದ ನಮ್ಮ ಜೊತೆ ನೇರವಾಗಿ ಜಾಯಿನ್ ಆಗಿದ್ದಾರೆ. ಇವತ್ತು ತುಂಬ ಕಮಿಟ್ಮೆಂಟಲ್ಲಿ ನಗರ ಪ್ರದೇಶದಲ್ಲಿ ವಾಸ ಮಾಡೋರಿಗೆ ತುಂಬ ಮೊದಲೇ ಯಾವುದೋ ಕಮಿಟ್ಮೆಂಟ್ಗಳಾಗಿರುತ್ತೆ. ಹಾಗಾದರೆ ಅದು ಯಾವುದನ್ನು ಕೂಡ ಮಾಡಬಾರ್ದು, ಪ್ರಯಾಣ ಮಾಡೋದಾಗಲಿ, ಯಾವುದೋ ಕೆಲಸಕ್ಕೆ ಹೋಗೋದಾಗಲಿ, ಈ ಥರದ್ದೆಲ್ಲ ಇದ್ದಾಗ ಏನು ಮಾಡಬೇಕು ಗುರುಗಳೇ?
ಸನಾತನ ಧರ್ಮದ ಆಚರಣೆಗಳಲ್ಲಿ ನಮಗೆಲ್ಲ ಆಚರಣೆಗಳು ಕೂಡ ಕೊಟ್ಟಿರೋದು ಎಲ್ಲವೂ ಕೂಡ ಮನುಷ್ಯನಿಗೆ ಒಳ್ಳೆಯದಾಗಲಿ ಅವನ ಆತ್ಮೋದ್ಧಾರಕ್ಕಾಗಿ ಎಲ್ಲವನ್ನು ಕೂಡ ನಮಗೆ ಆಚರಣೆ ಅಂತೇಳಿ ನಮ್ಮ ಹಿರಿಯರು ಮಾಡಿಟ್ಟಿರೋದು. ಅದರಲ್ಲಿ ಹೇಳ್ತಾರೆ ಅಂದರೆ ಆಚಾರ ಪ್ರಥಮೋ ಧರ್ಮ ಅಂತ. ಮೊದಲನೇದಾಗಿ ನಾವು ಆಚರಣೆ ಮಾಡಬೇಕಾದ್ರೆ ನಮ್ಮ ಧರ್ಮ ಅಂತ. ಆದರೆ ಯಾವ ಧರ್ಮ ಇಲ್ಲಿ ಹೇಳುತ್ತೆ ಅಂದರೆ ವೃತ್ತಿ ಕೂಡ ಅವನಿಗೊಂದು ಧರ್ಮವೇ. ಅವನು ವೃತ್ತಿಯಲ್ಲಿ ಇರಬೇಕಾದ್ರೆ ಅವನು ಅದನ್ನು ಮಾಡಲೇಬೇಕು. ಇವತ್ತು ಈ ಗ್ರಹಣ ಇದೆ ಅಂತೇಳಿ ಎಲ್ಲ ಪೊಲೀಸ್ ಆಫೀಸರ್ಸು ಕೂಡ ಮನೇಲಿ ಹೋಗಿ ಕೂತ್ಕೊಂಡು ಜಪ ಮಾಡಿಬಿಟ್ರೆ ನಮ್ಮನ್ನು ಕಾಯೋರು ಯಾರು? ಗ್ರಹಣ ಇದೆ ಅಂತೇಳಿ ಎಲ್ಲ ಸೈನ್ಯಾಧಿಪತಿಗಳು ಕೂಡ ಸೈನ್ಯದಲ್ಲಿರೋರು ಕೂಡ ಸೇನೆಯಲ್ಲಿರೋರು ಎಲ್ಲರೂ ಕೂಡ ಮನೇಲಿ ಬಂದು ಕೂತ್ಕೊಂಡ್ರೆ ಗಡಿಯಲ್ಲಿ ನಮ್ಮನ್ನು ಕಾಯೋರು ಯಾರು? ಅಥವಾ ಇನ್ಯಾವುದೋ ಆರೋಗ್ಯದ ಸಮಸ್ಯೆ ಆಯಿತು ಡಾಕ್ಟರ್ ಎಲ್ಲ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಮಾಡಬೇಕು, ಅವ್ರ ಕರ್ತವ್ಯವನ್ನು ಅವ್ರು ಮಾಡಲೇಬೇಕು, ಅದೇ ಮೊದಲನೇ ಧರ್ಮ. ಆದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಯಾರಿಗೆ ಅನುಕೂಲ ಇದ್ದು ಆಗುತ್ತೋ ಅವ್ರು ಮಾಡಲೇಬೇಕು. ಅನಾನುಕೂಲ ಪರಿಸ್ಥಿತಿ ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ರು ಕೂಡ ವೃದ್ಧರಿಗೆ, ಅನಾರೋಗ್ಯಸ್ಥರಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಬಾಣಂತಿಯರಿಗೆ ಆಹಾರವನ್ನು ತೆಗೆದುಕೋಬೋದು ಅಂತ ಹೇಳಿದ್ದಾರೆ. ಆ ಒಂದು ಸಂದರ್ಭಗಳಲ್ಲಿ ಅವರು ತಗೊಳ್ತಾರೆ. ಆದರೆ ಯಾವ ಸಂದರ್ಭದಲ್ಲಿ ವಿಶೇಷವಾಗಿ ಆ ಒಂದು ಏನು ಗ್ರಹಣ ಸ್ಪರ್ಶ ಕಾಲದಿಂದ ಹಿಡಿದು ಮೋಕ್ಷ ಕಾಲದವರೆಗೂ ಅಲ್ಲಿದ್ದರೂ ಕೂಡ ಅವ್ರು ಏನೇನೋ ಮಾಡ್ತೇವೆ. ನಿಂತಿದ್ದಾಗ ಭಗವಂತ ನಾಮಸ್ಮರಣೆ ಮಾಡಬಾರ್ದು ಅಂತೇನಿಲ್ಲ. ಅವರೆಲ್ಲೇ ಏನೇ ಕೆಲಸ ಮಾಡಿದ್ರು ಗಾಡಿಯಲ್ಲಿ ಹೋಗ್ತೀವಿ, ಹೇಳಿ ಫ್ಲೈಟಲ್ಲಿ ಹೋಗ್ತಾ ಇದ್ರು ಬಾಯನ್ ಕೆಲಸ ಮಾಡಲ್ಲ, ಫ್ಲೈಟಲ್ಲಿ ಹೋಗ್ತಾರೆ, ಅಲ್ಲಿ ಕೂತ್ಕೊಂಡು ಭಗವಂತ ನಾಮಸ್ಮರಣೆ ಮಾಡ್ಬೋದು. ವಿಶೇಷವಾಗಿ ಕಲಿಯುಗದಲ್ಲಿ ಜಪಗಳಿಂದಲೇ ಮೋಕ್ಷ ಸಿಗುವಂಥದ್ದು. ಯಾವ ಯಜ್ಞ ಯಾಗಾದಿಗಳು ನಾವು ಮಾಡಿದ್ರು ಪರವಾಗಿಲ್ಲ, ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರೆ ಅದೇ ನಮಗೆ ಮೋಕ್ಷಕ್ಕೆ ದಾರಿ. ಹಾಗಾಗಿ ಎಲ್ಲೇ ಇದ್ದರೂ ಏನೇ ಮಾಡ್ತಾಯಿದ್ರು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಎಲ್ಲ ದೋಷಾದಿಗಳು ಕೂಡ ಪರಿಹಾರ ಆಗುತ್ತೆ. ಅನುಕೂಲ ಇದ್ದರೆ ಗ್ರಹಣ ಸ್ಪರ್ಶಕ್ಕೆ ಮೊದಲು ಸ್ನಾನ, ಮೋಕ್ಷದ ನಂತರ ಸ್ನಾನ. ಆ ಸ್ನಾನವೂ ಕೂಡ ಉಟ್ಟುಬಟ್ಟೆಯಲ್ಲೇ ಸ್ನಾನವನ್ನು ಮಾಡಬೇಕು, ಅದೊಂದು ತಿಳ್ಕೋಬೇಕು. ಆಮೇಲೆ ಬಹುತೇಕ ಜನ ನೀವು ಹೇಳ್ದಂಗೆ ಏನು ಯೋಚನೆ ಮಾಡ್ತಾರೆ ಅಂದರೆ ರಾತ್ರಿ ಮಲ್ಕೊಂಡ್ಬಿಟ್ರೆ ಆಗೋಯ್ತು, ಬೆಳಗ್ಗೆ ಎದ್ದರೆ ಮುಗಿದೋಯ್ತು, ಸ್ನಾನ ಮಾಡಿದ್ರೆ ಕ್ಲೋಸ್ ಅಂತ. ಸರ್ವತಃ ಶಾಸ್ತ್ರ ಅದನ್ನು ಒಪ್ಪಲ್ಲ. ಗ್ರಹಣದ ಕಾಲದಲ್ಲಿ ಮಲಗೋದು ಕೂಡ ನಿಷಿದ್ಧವೇ ಶಾಸ್ತ್ರ ಪ್ರಕಾರ. ಆ ಒಂದು ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆಯನ್ನೇ ಮಾಡ್ತಾ ಇರಬೇಕು. ಆಮೇಲೆ ಯಜ್ಞ ಯಾಗಾದಿಗಳು, ಹೋಮ ಹವನಗಳು ಅಂತ ತೋರಿಸ್ತಾರೆ ತುಂಬ ಕಡೆ. ಯಾವುದೇ ಶಾಸ್ತ್ರಗಳಲ್ಲೂ ಕೂಡ ಗ್ರಹಣದ ಸಂದರ್ಭಗಳಲ್ಲಿ ಹೋಮವನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಶಾಸ್ತ್ರಗಳ ಪ್ರಕಾರ. ಗ್ರಹಣ ಮೋಕ್ಷಕಾಲ ಆದ ನಂತರದಲ್ಲಿ ಅವರು ಹೋಮವನ್ನು ಮಾಡಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ ಎಲ್ಲ ದೇವಸ್ಥಾನಗಳೇ ಮುಚ್ಚುವಂಥ ಸಂದರ್ಭದಲ್ಲಿ ಯಾವ ಹೋಮ ಹವನಗಳಿಗೂ ಕೂಡ ಶಾಸ್ತ್ರ ಒಪ್ಪಲ್ಲ. ಜಸ್ಟ್ ಹೋಲ್ಡ್ ಗುರುಗಳೇ, ನಮ್ಮ ಜೊತೆ ಚಿಕ್ಕಮಗಳೂರಿಂದ ಶಿಲ್ಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿಲ್ಪಾ. ಹಲೋ, ನಮಸ್ತೆ ಸರ್. ನಿಮ್ ಪ್ರಶ್ನೆ ಕೇಳಬಹುದು ಶಿಲ್ಪಾ, ಪ್ಲೀಸ್. ಸರ್, ನಂದು ಶ್ರವಣ ನಕ್ಷತ್ರ ಮಕರ ರಾಶಿ ಸರ್. ನನ್ನಿಂದ ಮನೆಯವ್ರಿಗೆ ಏನಾದ್ರು ತೊಂದರೆ ಆಗುತ್ತಾ, ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ. ಒಳ್ಳೆ ಪ್ರಶ್ನೆ. ಭಟ್ರೆ ಹೇಳ್ಬೋದು, ವಿಠಲ್ ಭಟ್ರು. ಹಾ, ಖಂಡಿತ ಅಮ್ಮ, ನಿಮ್ಮಿಂದ ಇತರರಿಗೆ ತೊಂದರೆ ಆಗುತ್ತೆ ಅಂತ ಇಲ್ಲ. ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನು ಅಂತಂದ್ರೆ, ನಿಮ್ಮದು ಸ್ವತಃ ಮಕರ ರಾಶಿ ಆದ್ರಿಂದ ಸಮಸ್ಯೆ ಆದ್ರೆ ನಿಮಗಾಗಬೇಕೇ ವಿನಃ ನಿಮ್ಮಿಂದಾಗಿ ಇತರಿಗೆ ಅಂತಲ್ಲ. ಇನ್ನೊಂದೇನಾಗುತ್ತೆ ಅಂತಂದ್ರೆ ಡಿಪೆಂಡಬಲ್ ಅಂತ, ಒಬ್ಬರ ಮೇಲೆ ಇನ್ನೊಬ್ರು ಡಿಪೆಂಡ್ ಆಗಿರುವಂತದ್ದು. ಉದಾಹರಣೆಗೆ ಮನೆಯಲ್ಲಿ ಹೆಂಡತಿ ಅನಾರೋಗ್ಯ ಸ್ಥಿತಿಯಲ್ಲಿ ಮಲ್ಕೊಂಡಿದ್ರೆ ಅಡಿಗೆ ಮಾಡೋರು ಯಾರು? ಗಂಡನಿಗೆ ತೊಂದರೆ, ಮಕ್ಕಳಿಗೆ ತೊಂದರೆ, ಮತ್ತೊಂದು ತೊಂದರೆ, ಆತರ ಡಿಪೆಂಡಬಲ್ ಆಗಿ ತೊಂದರೆ. ಒಂದು ನಿಮಿಷ ಬಿಟ್ರೆ ಹೋಲ್ಡ್ ಮಾಡ್ತೀನಿ, ಯಾಕಂದ್ರೆ ಭಾನುಪ್ರಕಾಶ್ ಶರ್ಮಾ ಗುರುಗಳು ಯಾಕೋ ನಗ್ತಿದ್ದಾರೆ. ಏನ್ ಭಾನುಪ್ರಕಾಶ್ ಶರ್ಮಾಗಳೇ, ಎನಿಥಿಂಗ್ ಟು ಸೇ ಹೇಳ್ಬೇಕಾ ಏನಾದ್ರು? ಸರ್, ಅವರು ತುಂಬಾ ಎಲ್ಲ ಉಂಟು, ತುಂಬಾ ಒಳ್ಳೆ ಪ್ರಶ್ನೆ ಮಾಡಿದ್ರು ಅವರು. ಯಾಕೆಂದ್ರೆ ಅವರಿಂದ ಪಾಪ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋದಿದ್ರೆ ನಾನೇ ದೂರ ಆಯ್ತು ಬಿಡೋಣ ಅಂತ ಹೇಳಿ ಗ್ರಹಣಗಳಲ್ಲಿ ಆಚರಣೆ. ಹೌದೌದು, ಪಾಪ ಅವರು ಯಾಕೆಂದ್ರೆ ಗ್ರಹಣಗಳ ಪ್ರಭಾವ ಖಂಡಿತ ಬೀರ್ತಾರೆ. ಮೊದಲನೇದಾಗಿ ಇದಕ್ಕೂ ಮುಂಚೆ ನೀವು ಒಂದು ದಿಕ್ಕು ಹೇಳಿದ್ರಿ. ಇವತ್ತು ಮಕರ ರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ದಕ್ಷಿಣ ದಿಗ್ಭಾಗ, ಭಾರತ ದೇಶದ ದಕ್ಷಿಣ ದಿಗ್ಭಾಗದಲ್ಲೂ ಸಹಿತ ಗ್ರಹಣದ ಒಂದು ವಿಶೇಷವಾದಂತಹ ಪ್ರಭಾವ ಬೀರ್ತಾ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅವರುವೆ ದಕ್ಷಿಣ ದಿಗ್ಭಾಗ ಅಂದ್ರೆ ನಮ್ ದಕ್ಷಿಣ ಭಾರತ ಆಗ್ತಾರೆ, ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ, ಬಲಗಡೆ ಪೂರ್ವ, ಎಡಗಡೆ ಪಶ್ಚಿಮ ಆಯ್ತು. ಆದ್ರೆ ಇದು ಮಕರ ರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ದಕ್ಷಿಣ ದಿಗ್ಭಾಗದಲ್ಲಿ ತೊಂದರೆ ಆಗುತ್ತೆ, ಎಚ್ಚರಿಕೆ. ಒಂದು ಇದು ರಾಜಕೀಯ ಕ್ಷೇತ್ರದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳ ವಿಶೇಷ. ಹರೀಶ್ ಅವರ ಕೇಳಬೇಕಾಗಿತ್ತು ನೀವು. ಸೂರ್ಯಗ್ರಹಣದಲ್ಲಿ ಕೇಂದ್ರ ಸರ್ಕಾರಕ್ಕೆ ತೊಂದರೆಗಳು ಕಾಣುತ್ತವೆ, ಚಂದ್ರಗ್ರಹಣದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರ್ತಾ ಇರ್ತಾರೆ. ಆದ್ರಿಂದ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಸಹಿತ ಕೇರಳ ಕೆಳಭಾಗ, ಈ ಭಾಗದಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಲ್ಲ, ಯಾವ ರೀತಿ, ಯಾರಿಗೆ ಅಂತ ಏನಾದ್ರು? ಹೌದು, ಯಾಕೆಂದ್ರೆ ರಾಜ್ಯ ಸರ್ಕಾರ, ಚಂದ್ರ ರಾಜ್ಯ ಸರ್ಕಾರದ ಅಧಿಪತಿ.
ಅಲ್ಲ, ಯಾವ ರಾಶಿ ಅಂತ ಮಕರದವ್ರಿಗೆ ಪರ್ಫೆಕ್ಟ್ ಆಗಿರುತ್ತೆ. ಆದ್ರೆ ಏನಾಗ್ತಾನೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರನೇ ಫುಲ್ ಬಂದ್ಬಿಡುತ್ತೆ. ಸೂರ್ಯಗ್ರಹಣದಲ್ಲಿ ಕೇಂದ್ರ ಸರ್ಕಾರ ಬರ್ತಾ ಇರುತ್ತೆ. ಆದ್ರಿಂದ ರಾಜ್ಯ ಸರ್ಕಾರದ ಪ್ರತಿಯೊಬ್ಬರು MLAಗಳು, ಮಂತ್ರಿಗಳು ಎಲ್ಲರೂ ಸಹಿತ ಇವತ್ತು ಸಾಯಂಕಾಲ ಮನೆಯಲ್ಲೇ ಸ್ನಾನ ಮಾಡಿ ಪ್ರಾರ್ಥನೆ ಪೂಜೆಗಳನ್ನ ಮಾಡಿ ನೀವೆಲ್ಲರೂ ಸಹಿತ ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಮಾಡಿದ್ರೆ ಮುಂದೆ ಎಲೆಕ್ಷನ್ ಬರ್ತಾ ಇದೆ ನೋಡಿ. ಆದ್ರಿಂದ ಇದು ನಿಮ್ಗೆಲ್ಲ ಒಳ್ಳೆ ಯೋಗ. ಆಮೇಲೆ ಜೊತೆಗೆ ಪರ್ಜನ್ಯ ಜಪ ಮಾಡಬೇಕು. ಮಳೆ ಅನಾವೃಷ್ಟಿ ಆಗ್ತಾ ಇದೆ. ಇವತ್ತೆಲ್ಲ ಕೂತ್ಕೊಂಡು ಬೇರೆ ಬೇರೆ ದೇವರು ಜಪಗಳು ಮಾಡೋದ್ರ ಜೊತೆಗೆ ನಾವು ಪರ್ಜನ್ಯ ಜಪ್ರಗಾಯತ ದಿವಸ್ ಪುತ್ರಾಜ ಬೀಡುಜೆ, ಬೇಗ ಮಳೆಯನ್ನು ಕೊಡಪ್ಪ ದೇವರೇ, ಇದೊಂದನೇ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಕರ್ನಾಟಕದಲ್ಲೇ ಮಳೆ ಕಡಿಮೆ ಆಗೋಗಿದೆ. ಆದ್ರಿಂದ ಈ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ, ಆದ್ರಿಂದ ನಾವೆಲ್ಲರೂ ಸಹಿತ ಬರ್ಜನನ್ನು ಯಾರ್ಯಾರು ತಮ್ಮ ಪ್ರಶ್ನೆ ಒಂದು ನಿಮಗೆ ಪ್ಲೀಸ್. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ತಾವು ಯಾಕೆಂದ್ರೆ ಅದ್ಭುತವಾಗಿ ಹೇಳ್ತಾ ಇದ್ರಿ. ಯಾಕೆಂದ್ರೆ ಚಂದ್ರ ಅಂತಕ್ಕಂಥವನು ರಾಜ್ಯ ಸರ್ಕಾರದ ಒಂದು ಆಗು ಹೋಗುಗಳಲ್ಲಿ ಪ್ರತಿನಿಧಿಸ್ತಾನೆ ಅಂತ ಹೇಳ್ತಾ ಇದ್ರಿ. ತಾವು ಹೇಳೋದ್ರ ರೀತಿಯಲ್ಲೇ ನೋಡಕ್ ಹೋದಾಗ ಮಿಥುನ ರಾಶಿ, ತುಲಾ ರಾಶಿ, ಹಾಗೆ ಕುಂಭ ರಾಶಿ, ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ನೋಡಕ್ ಹೋದಾಗ ಈ ಗ್ರಹಣ ಫಲ ಚೆನ್ನಾಗಿಲ್ಲ. ಹಾಗೆ ಕರ್ನಾಟಕ ಅಂತ ಹೇಳಿ ನೋಡಕ್ ಹೋದಾಗ ಮಿಥುನ ರಾಶಿ, ಆ ಮಿಥುನ್ ರಾಶಿಯಲ್ಲಿ ನೋಡಕ್ ಹೋದಾಗ ಕರ್ನಾಟಕದಲ್ಲೂ ಸಾಕಷ್ಟು ಬದಲಾವಣೆಗಳು ಏರ್ಪೇರ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ತಾವು ಹೇಳ್ತಾ ಇರೋ ಮಾತಿಗೆ ನಾನು ಪುಷ್ಟೀಕರಿಸ್ತಾ ನಿಜವಾಗ್ಲೂ ನಿಮ್ಗೆ ನಮಸ್ಕಾರಗಳನ್ನ ತಿಳಿಸ್ತಾ ಕರೆಕ್ಟ್ ಆಗಿ ತಾವು ಅದನ್ನ ಇದ್ ಮಾಡಿದಕ್ಕೆ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಗುರುಗಳೇ. ಖಂಡಿತ ಖಂಡಿತ ಸರ್, ಖಂಡಿತ. ಕೊನೆಯ ಹಂತದ ಮಾತುಕತೆ ನೇರವಾಗಿ ಭಾನುಪ್ರಕಾಶ್ ಶರ್ಮಾ ಗುರುಗಳ ಹತ್ರ ಹೋಗ್ತೀನಿ. ಹಾಗಾದ್ರೆ ಈ ಗಂಡಾಂತರದಿಂದ ಪಾರಾಗೋದಕ್ಕೆ ಒಂದೆರಡು ಕಿವಿ ಮಾತು ಹೇಳಿ ಗುರುಗಳೇ ನಮ್ಮ ಜನರಿಗೆ. ಏನಿಲ್ಲ, ಯಾರು ಯೋಚನೆ ಮಾಡಬೇಡಿ, ಏನು ಭಯ ಪಡಬೇಕಾದ್ದಿಲ್ಲ. ಅದರಲ್ಲಿ ಮಕರ ರಾಶಿಯವರು ಮಾತ್ರ ವಿಶೇಷವಾಗಿ ಇವತ್ತು ಸಾಯಂಕಾಲ ಸ್ನಾನವನ್ನು ಮಾಡಿ ಮತ್ತು ದೇವರ ಮನೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ 1 kg ಹುರುಳಿ, 1 kg ಅಕ್ಕಿ, ಚಿಕ್ಕದಾಗಿ ಒಂದು ಬೆಳ್ಳಿ ಕಾಯಿನ್ ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿ ನಂತರ 10:15 ಗಂಟೆಗೆ ಸರಿಯಾಗಿ 11 ಗಂಟೆಗೆ ಸ್ನಾನ ಮಾಡಿ ಪುನಃ 12 ಗಂಟೆ 50 ನಿಮಿಷಕ್ಕೆ ಬಿಡುತ್ತೆ. ಅವಾಗಲೂ ಸ್ನಾನ ಮಾಡಬೇಕಾಗುತ್ತೆ. ಅದರ ಮಧ್ಯದಲ್ಲಿ ಭಗವಂತನ ನಾಮ ಸ್ಮರಣೆ ಮಾಡಿ ಲೋಕವೆಲ್ಲೂ ಸಹಿತ ಸುಭಿಕ್ಷವಾಗಿರಲಿ, ಪರ್ಜನ್ಯ ಮಳೆಯನ್ನು ಕೊಡಲಿ, ಮತ್ತು ಎಲ್ಲರೂ ಸಹಿತ ಲೋಕದಲ್ಲೂ ಒಳ್ಳೆಯದು ಮಾಡುವಂಥ ಕೇಳ್ಕೊಳ್ಳುವಂಥದ್ದೇ ಈ ವಿಶೇಷ ಪುಣ್ಯ ದಿನ. ಯಾಕೆ ಅನೇಕ ವಿಚಾರಗಳು ಇವತ್ತು ಬಂತು, ಜನಕ್ಕೆ ಗೊತ್ತಿರಲ್ಲ. ಗ್ರಹಣ ಅಂದ್ರೇನು, ಯಾಕೆ ದೇವ್ರ ಪೂಜೆ ಮಾಡಬೇಕು, ದೇವರುಗಳಿಗೆ ಯಾಕೆ ಬಲ ಇರುತ್ತೆ, ಎಲ್ಲವನ್ನ ನಮಗೆ ಗೊತ್ತಿರುವಂಥ ವಿದ್ಯೆಯನ್ನು ಎಲ್ಲ ಮಾಡಿದ್ವಿ. ಇವತ್ತಾಲೆ ರಮೇಶ್ ಶರ್ಮಾ ಅವರಾಗಿರ್ಬೋದು, ನಮ್ಮ ಸ್ನೇಹಿತರುಗಳು ಬಸವರಾಜ್ ಅವರು ಮತ್ತು ಇನ್ನೊಬ್ಬರು ಎಲ್ಲರೂ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಆದ್ರಿಂದ ಬೆಳಕಿನ ರಹಸ್ಯ ಆಟ ಇರಬಹುದು, ಬೇರೆಯವರೆಲ್ಲ ಮಾಡ್ತಾ ಇರಲಿ, ತಮ್ಮ ತಮ್ಮ ಕಾರ್ಯವೇ ಅವರಿಗೆ ದೇವರು ಅಂತ ರಮೇಶ್ ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರಿಂದ ಅವರವರ ಆ ಭಗವಂತನ ನಾಮ ಸ್ಮರಣೆಯನ್ನು ಮಾಡ್ತಾ ಈ ಗ್ರಹಣ ಆಚರಣೆಯನ್ನು ಸಂಪೂರ್ಣವಾಗಿ ನಾವೆಲ್ಲ ಪಾಲ್ಗೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಪಬ್ಲಿಕ್ ಟಿವಿ ಜೊತೆ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಜಾಯ್ನ್ ಆಗಿದ್ದಕ್ಕೆ ಭಾನುಪ್ರಕಾಶ್ ಶರ್ಮಾ ಗುರುಗಳು ಶ್ರೀರಂಗಪಟ್ಟಣದಿಂದ ವಂದನೆ ಸಲ್ಲಿಸ್ತಾ ಇದ್ದೀವಿ. ಬಸವರಾಜ್ ಗುರುಗಳೇ, ಕೊನೆಯ ಮಾತು ಹೇಗಿರಬೇಕು ಇವತ್ತಿನ ಗ್ರಹಣ ಕಾಲದಲ್ಲಿ? ಅದ್ಭುತವಾದ ಪರ್ವದಿನ. ಪ್ರತಿಯೊಬ್ಬರಿಗೂ ಈ ಪರ್ವದಿನದಲ್ಲಿ ನಾವು ಇದನ್ನ ಆಹ್ಲಾದಿಸ್ತಾ ಇದ್ದೀವಿ ಅಥವಾ ಆಹ್ವಾನಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಪುಣ್ಯ. ಇದನ್ನ ಎಲ್ಲರೂ ಕೂಡ ಪವಿತ್ರವಾಗಿ ಕನ್ವರ್ಟ್ ಮಾಡ್ಕೋಬೇಕು. ರಮೇಶ್ ಶರ್ಮಾ ಗುರುಗಳು ಅದ್ಭುತವಾಗಿ ಹೇಳ್ತಾ ಇದ್ರು. ಏನು ಅಂದ್ರೆ, ನೀವು ಹಾಕೊಂಡಿರೋ ಬಟ್ಟೆಯನ್ನು ಹಾಗೆ ಅದ್ರ ಮೇಲೇನೆ ಸ್ನಾನ ಮಾಡ್ಬೇಕು, ಅದ್ರ ಮೇಲೆ 3 ತಂಬಿಗೆ ನೀರು ಹಾಕೊಂಡು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಆ ಬಟ್ಟೆಯನ್ನು, ಒದ್ದೆ ಬಟ್ಟೆಯನ್ನು ಇದ್ ಮಾಡ್ಬೇಕು ಅಂತ ಹೇಳುತ್ತೆ. ಹೌದು, ಯಾಕೆಂದ್ರೆ ಆ ಬಟ್ಟೆ ಮೇಲೂ ಕೂಡ ಅದರ ನೆಗೆಟಿವ್ ಎನರ್ಜಿ ಕೂಡ ಬಿದ್ದಿರುತ್ತೆ. ಆಮೇಲೆ ತಾವು ಎಲ್ಲೆಲ್ಲಿದ್ದೀರೋ ಅಲ್ಲೇ ಯಾವ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕರ್ಮವನ್ನ, ನಿಮ್ಮ ಉದ್ಯೋಗ ಏನೇನು ಮಾಡ್ತಾ ಇದ್ದೀರೋ ಅಲ್ಲೇ ಕೂಡ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ. ಜೊತೆಗೆ ನಮ್ಮ ಅನಾಥನ ಕಾಲದಿಂದಲೂ ಬಂದಿರತಕ್ಕಂಥ ದರ್ಬೆಯನ್ನ, ಎಲ್ಲ ಕಡೆ ದರ್ಬೆ ಹಾಕೊಳ್ತಕ್ಕಂಥ ಒಂದು ವಿಶೇಷ ಗ್ರಹಣಕ್ಕೆ ಮುಂಚೆ ಮನೆ ಎಲ್ಲಾ ಕಡೆ ದರ್ಬೆ ಇಟ್ಕೊಂಡ್ ಬರ್ತಾರೆ. ದರ್ಬೆ ಅಂದ್ರೆ ವಿಷ್ಣುವಿನ ರೋಮಗಳು ಅಂತ ಹೇಳ್ತೀವಿ. ವಿಷ್ಣುವಿನ ಅಂಶ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನು ಹೋಗ್ಲಾಡಿಸುತ್ತೆ. ಇಲ್ಲಿ ವಿಜ್ಞಾನ, ಆಧ್ಯಾತ್ಮಿಕ ಅಂತಕ್ಕಂಥದ್ದು ತುಂಬಾ ಪೂರಕವಾಗಿದೆ. ನಾವು ವಿಜ್ಞಾನವನ್ನು ನಂಬಬೇಕು, ಅದರಲ್ಲಿರ್ತಕ್ಕಂಥ ತತ್ವಗಳನ್ನು ನಂಬಬೇಕು, ಜೊತೆಗೆ ಭಗವಂತನ ಅಸ್ತಿತ್ವವನ್ನ ನಂಬಬೇಕು. ಈ ಪರ್ವದಿನ ಆಗಿರ್ತಕ್ಕಂಥದ್ದು ಪ್ರಾರ್ಥನೆಯಿಂದ, ಜಪಗಳಿಂದ, ಜಪ ಅಂದ್ರೆ ಜನ್ಮಾಂತಗಳಿಂದ ಪಾಪಗಳನ್ನ ಹೊತ್ಕೊಂಡ್ ಬರ್ತಾ ಇರ್ತೀವಿ, ಅದನ್ನು ಹೋಗ್ಲಾಡ್ಸ್ಕೊಳ್ಳೋಕೆ. ಜೊತೆಗೆ ಏನು ಅಂದ್ರೆ, ಮೊಂಡು ಧೈರ್ಯ ಬೇಡ, ಮೊಂಡುತನ ಬೇಡ, ನಮ್ಮ ದೇಹವನ್ನು ಕೂಡ ಶುದ್ಧಿಯಾಗಿ ಇಟ್ಕೋಬೇಕು, ದೇಶಕ್ಕೂ ಒಳಿತನ್ನು ಮಾಡಬೇಕು. ಯಾಕೆಂದ್ರೆ ಮಹಾನ್ ಪುರುಷರಾಗ್ಬೋದು, ಮಹಾ ಪುರಾಣಗಳಾಗ್ಬೋದು, ಎಲ್ಲ ಕಡೆ ಹೇಳ್ಕೊಂಡ್ಬರುತ್ತೆ. ಜ್ಯೋತಿಷ್ಯ ಇನ್ನೊಂದು ಮತ್ತೊಂದು ಸುಳ್ಳಾದ್ರೂ ಕೂಡ ಗ್ರಹಣ ನೋಡು ಅಂತ ಹೇಳುತ್ತೆ. ಹಾಗಾಗಿ ಶಾಸ್ತ್ರಗಳಲ್ಲಿ ಅದ್ಭುತವಾದ ಶಕ್ತಿ ಇದೆ. ಎಲ್ಲರೂ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ. ಯಾವ ಕೆಟ್ಟ ರಾಶಿ, ಯಾವ ಒಳ್ಳೆ ರಾಶಿ ಬೇಡ, ಎಲ್ಲಾ ರಾಶಿಗಳೂ ಜಪ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವಿಠಲ್ ಭಟ್ರೆ, ಬಹಳ ಮುಖ್ಯವಾಗಿ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಂತಂದ್ರೆ, ಇದನ್ನ ಸದುಪಯೋಗ ಎಷ್ಟು ಪಡಿಸ್ಕೊಳ್ತೀವಿ ಅನ್ನೋದು. ನಾನು ಆಗ್ಲಿಂದ ಕಾರ್ಯಕ್ರಮದ ಬುಡದಿಂದ ಹೇಳ್ತಿರೋದಂದ್ರೆ, ನಾವು ಏನ್ ಹೇಳ್ತಿದೀವಿ, ಇದೆಲ್ಲ ಪ್ರಿಕಾಷನರಿ ಸ್ಟೆಪ್ಸ್ ಅಂತ. ಪ್ರತಿಯೊಂದು ಯಾವುದೇ ಒಂದು ಇದು ಕೆಲವೊಂದು ಪ್ರಿಕಾಷನರಿ ಸ್ಟೆಪ್ ನೀಡಬೇಕು, ಇದನ್ನ ಮಾಡಬೇಡ, ಹುಷಾರು ಅಂತ ನಾವು ಇದನ್ನ ಹೇಳ್ತಿರೋದು. ಹುಷಾರು ಅನ್ನುವಂತಹ ವಿಚಾರದ ಉದ್ದೇಶದಿಂದ ಹೇಳುವಂತಹದ್ದು. ಹಾಗೂ ಎರಡನೇದಾಗಿ ಪರ್ವಕಾಲ ಸುಮಾರು ಸಲ ಹೇಳ್ತಿದ್ದೀವಿ. ಇನ್ನು ಪರ್ವಕಾಲ ಇದು ತುಂಬಾ ಇಂಪಾರ್ಟೆಂಟ್ ಪೀರಿಯಡ್. ಇದನ್ನ ನೀವು ಎಷ್ಟು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ನಿಮ್ಗೆ ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ವ್ಯಕ್ತಿ, ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದು
ಆಗಿರುತ್ತೆ. ಅವ್ರು ಮನ್ಸು ಮಾಡಿದ್ರೆ ನಿಮ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಸೊ ಯಾರೋ ಒಬ್ರು ಬಂದ್ ಹೇಳಿ ನೋಡಪ್ಪ 15 ಮಿನಿಟ್ಸ್ 20 ಮಿನಿಟ್ಸ್ ನಾನು ನಿಮ್ಗೆ ಅವ್ರನ್ನ ಭೇಟಿ ಮಾಡೋ ಅವಕಾಶ ಕೊಡ್ತೀನಿ, ಯಾರು ನಿನ್ ಡಿಸ್ಟರ್ಬ್ ಮಾಡಲ್ಲ, ನೀನ್ ಇರ್ತೀಯ ಅವ್ರು ಇರ್ತೀಯ, ಏನ್ ಬೇಕೋ ಮಾತಾಡೋ, ನಿನ್ನ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಆಗ ಅವ್ನು ಯಾವ ರೀತಿಯಲ್ಲಿ ಸೆಲ್ಫ್ ಪ್ರಿಪೇರ್ ಆಗಿ ಯಾವ ರೀತಿಯಲ್ಲಿ ಅವ್ರನ್ನ ಫೇಸ್ ಮಾಡಿ ಅದನ್ನ ಗೆದ್ದು ಅದನ್ನ ಆ ಒಂದು ಸಮಯವನ್ನು ಬಳಸ್ಕೊಳ್ತಾನೋ, ಅದೇ ತರ ನಾವು ಇದು ಪರ್ವಕಾಲ, ಇದು ಯಾವಾಗ್ಲೂ ಬರೋದಲ್ಲ, ಎಲ್ಲೋ ಬಂದಾಗ ವರ್ಷಕ್ಕೆ 1-2 ಸಲ ಬರ್ತದೆ, ಇದ್ರ ಇಲ್ಲ. ಸೊ ಆದ್ರಿಂದ ಈ ಪರ್ವಕಾಲವನ್ನು ನೀನು ಸದುಪಯೋಗ ಪಡಿಸ್ಕೋ. ಎರಡನೇದಾಗಿ ಇದು ಎಲ್ಲಾ ಕಡೆ ಅಂದ್ರೆ ಎಲ್ಲೆಲ್ಲಿ ಇದು ಕಾಣ್ತದೆಯೋ ಅಲ್ಲಿ ಮಾತ್ರ ಗ್ರಹಣಾಚರಣೆ. ಎಲ್ಲಿ ಇದು ನಮ್ಮ ಭಾರತ ದೇಶದಲ್ಲಿ ಈ ಸಲ ಕಾಣ್ತಾ ಇದೆ, ಆದ್ರಿಂದ ಇದು ಆಚರಣೆ ಇದೆ. ಸೊ ಅದರಿಂದ ಇಲ್ಲಿ ಆಚರಣೆ ಇರುವುದರಿಂದ ಇದನ್ನು ನೀನು ಬಳಸ್ಕೋ, ಚೆನ್ನಾಗಿ ಬಳಸ್ಕೋ. ಯಾವ ರೀತಿಯಲ್ಲಿ ಬಳಸ್ಕೋ ಅಂತಂದ್ರೆ ದಾನಾದಿಗಳಲ್ಲಿ ಬಳಸ್ಕೋ. ದಾನ ಅಂದ್ರೆ ಮಧ್ಯರಾತ್ರಿ ಆಗ್ಲೇ 10:30-11 ಗಂಟೆ ನಿಮ್ಮ ಮನೆಗೆ ಯಾರು ದಾನ ಇಸ್ಕೊಳಕ್ ಬರಲ್ಲ. ಒಂದು ತುಳಸಿ ನೀರು ಬಿಟ್ರೆ ಸಾಕು. ಆ ಒಂದು ಪಾತ್ರೆಯಲ್ಲಿ ಇದನ್ನ ನಮ್ಮ ಇದನ್ನ ಇಟ್ಕೊಂಡು, ಹುರುಳಿ ಹಿಟ್ಟನ್ನ ಇಟ್ಕೊಂಡು, ಮತ್ತೊಂದ್ರಲ್ಲಿ ಅಕ್ಕಿ ಉತ್ತಮವಾಗಿ ಗುಣಮಟ್ಟದ್ದು ಅಥವಾ ಭತ್ತ ಇಟ್ಕೊಂಡು, ಚಂದ್ರಬಿಂಬ ಅಂತ ₹1 ಕಾಯಿನ್ ತರ ಒಂದು ಬೆಳ್ಳಿದು ಕಟ್ ಮಾಡಿಸ್ಕೊಂಡು, ಬೆಳ್ಳಿ ಬಂಗಾರದ ಅಂಗಡಿ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಇಟ್ಕೊಂಡು ಒಂದು ತುಳಸಿ ನೀರನ್ನ ಅದ್ರ ಮೇಲೆ ಬಿಡುವಂತದ್ದು. ಹಾಗೂ ಗ್ರಹಣ ಮುಗಿದ ನಂತರ ಸ್ನಾನ ಎಲ್ಲ ಆಗ್ತದೆ, ಮರುದಿವಸ ಬೆಳಗ್ಗೆ ಅದನ್ನ ತಗೊಂಡೋಗಿ ದಾನ ಕೊಡ್ತಕ್ಕಂಥದ್ದು. ಈ ಒಂದು ಮಾಡಿ ಉತ್ತಮ ಗುಣಮಟ್ಟದ್ದೇ ದಾನ ಮಾಡಿ, ದಾನ ನಿಮ್ಮಿಂದ ಸ್ವೀಕಾರ ಮಾಡಿದ್ರು ಅದನ್ನ ಬಳಸುವಂತ ಇರಲಿ. ಇಷ್ಟು ಮಾತ್ರ ಕೊನೆ ಮಾತು. ಗ್ರಹಣ ಅಂತಂದರೆ ಯಾರು ಕೂಡ ಏನು ಭಯ ಪಡುವಂಥದ್ದಿಲ್ಲ, ಈಗಾಗಲೇ ಎಲ್ಲರೂ ಕೂಡ ಹೇಳಾಗಿದೆ. ಆದರೆ ಮುಖ್ಯವಾಗಿ ನೀವು ಅವಾಗಲೇ ರಾಜಕೀಯದ ವಿಚಾರವನ್ನು ಮಾತಾಡ್ತಾ ಇದ್ರಿ. ಇದು ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ರಾಜಕೀಯದಲ್ಲಿ ಇರತಕ್ಕಂತಹ ನಾಯಕಿಯರು ಅಂತ ಏನು ಮಹಿಳೆಯರಿದ್ದಾರೆ ಅವರೆಲ್ಲರೂ ಕೂಡ ಸಮಸ್ಯೆ ಇದರಿಂದ ಹಾಗೇ ಆಗುತ್ತೆ. ಎಚ್ಚೆತ್ಕೊಳ್ಳದೆ ಹೋದ್ರೆ ದೊಡ್ಡ ಮಟ್ಟದಲ್ಲೇ ಗಂಡಾಂತರ ಆಗುವಂತ ಸಂಭವಗಳು. ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ ಈ ತರ ಪ್ರೊಫೆಷನಲ್ ಇರೋರು ಅಂತ ಏನಾದ್ರು ಇದೆಯಾ? ಅವ್ರು ಆರಾಮ ಬಿಂದಾಸ್ ಆಗಿರ್ಬೋದು. ಇಲ್ಲ, ಮನುಷ್ಯ ಅದನಿಗೆ ಪ್ರತಿಯೊಬ್ಬರು ಕೂಡ ಸಮಸ್ಯೆ ಆಗೇ ಆಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಮಹಿಳೆಯರಿಗೆ, ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಸಮಾಜದಲ್ಲಿ ಸಮಾಜ ಸೇವೆ ಅಥವಾ ಏನು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅಂತ ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆ, ಅದು ಅವ್ರಿಗಷ್ಟೇ ಅಲ್ಲ, ಪುಟ್ಟ ಹೆಣ್ಣುಮಕ್ಳು. ನಮ್ಮ ಮನೆಯಲ್ಲಿ ಪುಟ್ಟ ಹೆಣ್ಣುಮಗು ಇದೆ ಅಂದ್ರೆ ಆ ಹೆಣ್ಣುಮಗುವನ್ನು ಕೂಡ ಹೊರಗಡೆ ಎಲ್ಲ ಕಳಿಸ್ದಿರಂಗೆ ನಾವು ಮನೆಯಲ್ಲಿ ಜೋಪಾನವಾಗಿ ಇವತ್ತಿನ ದಿನ ನೋಡ್ಕೊಂಡು. ಯಾರಿಗಾದ್ರೂ ಡ್ರಾಸ್ಟಿಕ್ ಬದಲಾವಣೆ ಆಗುತ್ತೆ ಯಾವ ಪ್ರೊಫೆಷನ್ ಅವ್ರಿಗೆ? ಸುಮ್ಮನೆ ಕೇಳ್ತೀವಿ. ಇಲ್ಲ, ಯಾರೆಲ್ಲರೂ ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಒಳ್ಳೇದಾಗೇ ಆಗುತ್ತೆ. ಇದು ಹೆಂಗೆ ಅಂತ ಕೇಳಿದ್ರೆ, ಒಂದು ಕ್ರಿಕೆಟಲ್ಲಿ ಒಂದು ನೋ ಬಾಲ್ ಆದಾಗ ಹೆಂಗೆ ಒಂದು ಫ್ರೀ ಹಿಟ್ ಅಂತ ಕೊಡ್ತಾರೆ, ಔಟ್ ಇಲ್ಲ, ಹೊಡೆದ್ರೆ ನಮ್ಮ ಕೆಪಾಸಿಟಿ 6 ಆದ್ರೂ ಹೊಡಿಬೋದು, 4 ಆದ್ರೂ ಹೊಡಿಬೋದು. ನಾವು ಎಷ್ಟು ಭಗವಂತನ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತೀವಿ ಅಷ್ಟು ನಮಗೆ ಫಲ ಸಿಗುತ್ತೆ. ನಾವು 6 ಬೇಕಾ 4 ಬೇಕಾ ನಾವು ನಿರ್ಧಾರ ಮಾಡಬೇಕು. ಹಾಗೆ ಯಾರೂ ಕೂಡ ಏನು ಭಯ ಪಡುವಂಥದ್ದೇನಿಲ್ಲ. ಭಗವಂತನ ನಾಮಸ್ಮರಣೆ ಯಾರೆಲ್ಲರೂ ಮಾಡ್ತಾರೋ ಪ್ರತಿಯೊಬ್ಬರೂ ಕೂಡ ಒಳ್ಳೇದಾಗೇ ಆಗುತ್ತೆ. ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಒಳ್ಳೆ ಮಾತೆ ಒಂದಷ್ಟು ನಮ್ಗೇನು ಇಲ್ಲ, ನಾವು ಮಾಡೇ ಮಾಡ್ಕೊಳ್ತೀವಿ ಅಂದ್ರೆ ಅನ್ಭವಿಸಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಳ್ಳೆದಾಗುತ್ತೆ. 3 ಜನ ಇವತ್ತು ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ ಭಾನುಪ್ರಕಾಶ್ ಶರ್ಮಾ ಗುರುಗಳು ಆಗ್ಲೇ ನಮಸ್ಕಾರ ಹೇಳಿದ್ದೀನಿ. ಡಾಕ್ಟರ್ ಬಸವರಾಜ್ ಗುರುಗಳೇ, ವಿಠಲ್ ಭಟ್ರೆ, ರಮೇಶ್ ಶರ್ಮಾ ವಂದನೆ ಸಲ್ಲಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಒಳ್ಳೆದಾಗ್ಲಿ ಅನ್ನುವ ಸದಾಶಯದೊಂದಿಗೆ ಇವತ್ತಿನ ಜಿಂದಗಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀವಿ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.